Hello dear students, so this is problem number 12. So very interesting problem, but ಚೆನ್ನಾಗಿದೆ interesting problem. So we have observed it in daily life. So read the problem. Suppose, I'll read the problem first. Suppose while sitting in a parked car, you notice a jogger approaching towards you in the side view mirror of capital R is equal to 2 meter. If the jogger is running at a speed of 5 meter per second, how fast the image of the jogger appear to move when the jogger is A 39 meter, B 29 meter, C 19 meter and D 9 meter away. ಇದು ಪ್ರಾಬ್ಲಮ್. ಹೌದಾ, ಇನ್ನೊಂದ್ಸಲ ಓದ್ತೀನಿ ಇವಾಗ. ಸೊ ಪ್ರಾಬ್ಲಮ್ ನಾನು ಓದ ಬರ್ಕೊಂಬಿಟ್ಟಿದ್ದೀರಾ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿದೆ. ಇದು ಬೇಕಾದ್ರೆ ಯು ಕ್ಯಾನ್ ಸಿ ಇಟ್ ಇನ್ ದ ವರ್ಕ್ಡ್ ಎಕ್ಸಾಂಪಲ್. ವೆರಿ ಇಂಟ್ರೆಸ್ಟಿಂಗ್. ಮತ್ತು ಕೇಳೋಡ್ತಾ ನೀಟಲ್ಲಿ ಸಿ ಇಟಿಲ್ಲಿ. ಹೌದಾ, ಸೊ ಇಟ್ ಇಸ್ ಅ ಡಿಫ್ರೆಂಟ್ ಪ್ರಾಬ್ಲಮ್. ಹೌದಾ, ನೋಡಿ, ಸಪೋಸ್ ಯು ಆರ್ ಸಿಟ್ಟಿಂಗ್ ಇನ್ ಎ ಪಾರ್ಕ್ಡ್ ಕಾರ್. ನಿಮ್ಮ ಮನೇಲಿ ಕಾರ್ ಇದೆ, ಹೌದಾನೆ. ಸೊ ಕಾರ್, ಸೊ ಇಟ್ ಇಸ್ ಎ ಕಾರ್. ಹೌದಾ, ಸೊ ಯು ಆರ್ ಸಿಟ್ಟಿಂಗ್ ಇನ್ ಎ ಕಾರಲ್ಲಿ ಕೂತಿದೆಯಾ. ಸೊ ಕಾರ್ ಪಕ್ಕ ಏನಿರುತ್ತೆ, ಯು ವಿಲ್ ಬಿ ಅಬ್ಸರ್ವಿಂಗ್ ಏನಿರುತ್ತೆ ಇಲ್ಲಿ ಎಂಥದ್ದು, ಯು ನೋಟಿಸ್ ಎ ಜಾಗರ್ ಅಪ್ರೋಚಿಂಗ್ ಟುವರ್ಡ್ಸ್ ಯು ಇನ್ ಎ ಸೈಡ್ ವ್ಯೂ ಮಿರರ್. ಸೊ ಕಾರಲ್ಲಿ ಸೈಡ್ ವ್ಯೂ ಮಿರರ್ ಇರುತ್ತಲ್ಲ, ಕಾರಲ್ಲಿ ಕಣ್ಣೆ ಇರುತ್ತಲ್ಲ, ಸೊ ಅಲ್ಲಿ ಕೂತ್ಕೊಂಡಿದೆಯಾ. ಸೊ ಇನ್ನು ಕಾರಲ್ಲಿ ನೋಡ್ತಾ ಇರ್ತೀವಿ, ಹಿಂದ್ಗಡೆ ಒಬ್ಬ ಜಾಗರ್ ಏನು ಮಾಡ್ತಾನೆ, ಬೆಳಗ್ಗೆ ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಜಾಗರ್, ಹೌದಾನೆ. ಸೊ ಟುವರ್ಡ್ಸ್ ಯು, ಕಾರ್ ಕಡೆ ಬರ್ತಾ ಇದ್ದಾನೆ. ನೀನು ಅವನ್ನ ಎಲ್ಲಿ ನೋಡ್ತಿದ್ಯಾ, ಹಿಂತಿರಿ ನೋಡ್ತಿಲ್ಲ. ಸೊ ಮಿರರಲ್ಲಿ ನೋಡ್ತಾ ಇದೆಯಾ ಅವನ ಇಮೇಜನ್ನು, ಹೌದಾನೆ. ಸೊ ವಾಟ್ ಇಸ್ ದ ಟೈಪ್ ಆಫ್ ದ ಇಮೇಜ್? ಸೊ ಇನ್ಸ್ ವಾಟ್ ಟೈಪ್ ಆಫ್ ಲೆನ್ಸ್ ಇಟ್ಟಿದೆ ಕಾರಲ್ಲಿ ಯೂಸ್ ಮಾಡೋದು ಅಥವಾ ವೆಹಿಕಲ್ ಯೂಸ್ ಮಾಡೋ ಯಾವ ಟೈಪ್ ಆಫ್ ಮಿರರ್ ಇಟ್ಟಿದೆ? ಕಾನ್ವೆಕ್ಸ್ ಮಿರರ್. ಎಂಥ ಮಿರರ್ ಅದು? ಕಾನ್ವೆಕ್ಸ್ ಮಿರರ್. ಸೊ ಮಿರರ್ ಮತ್ತು ಲೆನ್ಸ್ ಅನ್ಬೇಕಾದ್ರೆ ಯು ಶುಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮಿರರ್ ಮತ್ತು ಲೆನ್ಸ್. ನೀವು ತಲೆ ಒಳಗೆ ಬಂದ್ಬಿಡಬೇಕು. ಇಟ್ಟಿದೆ ಕಾನ್ವೆಕ್ಸ್ ಮಿರರ್. ನಿಮ್ಮ ಮನೇಲಿ ಇರೋದು ಯಾವ ಮಿರರು? ಪ್ಲೇನ್ ಮಿರರ್. ಡೆಂಟಿಸ್ಟ್ ಯೂಸ್ ಮಾಡೋದು ಕಾನ್ಕೇವ್ ಮಿರರ್, ಹೌದಾನೆ. ಸೊ ಇದು ಕಾನ್ವೆಕ್ಸ್ ಮಿರರ್ ಇದಾ. ಸೊ ನೀವು ಕಾನ್ವೆಕ್ಸ್ ಮಿರರ್ ನೋಡ್ತಾ ಇರ್ತೀಯ, ಅವನ ಇಮೇಜ್ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಮತ್ತು ಇಟ್ ವಿಲ್ ಬಿ ಎರೆಕ್ಟ್, ಸ್ಟ್ರೈಟ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ಬಟ್ ಇಟ್ ವಿಲ್ ಬಿ ಆನ್ ವರ್ಚುವಲ್ ಇಮೇಜ್, ಹೌದಾ. ಸೊ ವಾಟ್ ಇಸ್ ದ ಕೆಟ್ಟಿದ್ದಾನು ಅಲೋ ರೇಡಿಯಸ್ ಆಫ್ ಕರ್ವೇಚರ್ ಕ್ಯಾಪಿಟಲ್ ಆರ್ ಕೊಟ್ಟಿದ್ದಾನೆ. ಸೊ ದ ಕ್ಯಾಪಿಟಲ್ ಆರ್ ಈಸ್ 2 ಮೀಟರ್. ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಮಿರರ್ ಇಸ್ 2 ಮೀಟರ್. ಕ್ಯಾಪಿಟಲ್ ಆರ್ 2 ಮೀಟರ್ ಅದನ್ನು ಎಫ್ ಎಷ್ಟಾಗುತ್ತೆ? R/2 ಅಂದರೆ 1 ಮೀಟರ್. ಫೋಕಲ್ ಲೆಂತ್ ವಿಲ್ ಬಿ 1 ಮೀಟರ್ ಆಗಿದೆ. ನೋಡಿ, ಇಫ್ ದ ಜಾಗರ್ ಈಸ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 5 ಮೀಟರ್ ಪರ್ ಸೆಕೆಂಡ್. ಬರ್ತಾ ಇದ್ದಾನಲ್ಲ ಅವನು 5 ಮೀಟರ್ ಪರ್ ಸೆಕೆಂಡಲ್ಲಿ ಬರ್ತಾ ಇದ್ದಾನೆ, ಆ ಸ್ಪೀಡಲ್ಲಿ ಬರ್ತಾ ಇದ್ದಾನೆ. ಇದು ಕಮ್ಮಿಂಗ್ ಅಟ್ ಎ ಸ್ಪೀಡ್ ಆಫ್ 5 ಮೀಟರ್ ಪರ್ ಸೆಕೆಂಡ್, ಹೌದಾನೆ. ಹೌ ಫಾಸ್ಟ್ ದ ಇಮೇಜ್ ಆಫ್ ದ ಜಾಗರ್ ಅಪಿಯರ್ ಟು ಮೂವ್. ಇವನು ಕಾರ್ ಹತ್ತಿರ ಬರ್ತಾ ಇದ್ದಾನೆ, ಅವನ ಇಮೇಜ್ ನೀನು ಕಾರಲ್ಲಿ ನೋಡ್ತಾ ಇರ್ತೀಯ. ಅವನ ಇಮೇಜು ಏನಾಗ್ತಾ ಹೋಗುತ್ತೆ, ಅದು ಒಂದು ಸ್ಪೀಡಲ್ಲಿ ಕಾಣ್ತಾ ಇರುತ್ತೆ. ಯು ವಿಲ್ ಬಿ ಅಬ್ಸರ್ವಿಂಗ್ ದ ಸ್ಪೀಡ್ ಆಫ್ ದ ಇಮೇಜ್. ಆವಾಗ ಅದರ ಸ್ಪೀಡ್ ಎಷ್ಟಿರುತ್ತೆ ಅಂತ ಕೇಳಿದೆ. ಹೌ ಫಾಸ್ಟ್ ದ, ಹೌದಾ. ಸೊ ಹೌ ಫಾಸ್ಟ್ ದ ಇಮೇಜ್ ಆಫ್ ದ ಜಾಗರ್ ಅಪಿಯರ್ ಟು ಮೂವ್. ನಿನಗೆ ಅದು ಇಮೇಜ್ ಎಷ್ಟು ಸ್ಪೀಡಲ್ಲಿ ಬಂದಂಗೆ ಕಾಣುತ್ತೆ ಯಾವಾಗ ಅಂದರೆ, ಫಸ್ಟ್ ಕೇಸು ಜಾಗರ್ 39 ಮೀಟ್ರ್ ದೂರದಲ್ಲಿದ್ದಾಗ. ಜಾಗರ್ ಇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 39 ಮೀಟರ್. ಅವನ ಹತ್ರ ಬರ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಯಾವಾಗ ಮತ್ತೆ ಹತ್ರ ಬಂದ, ನೆಕ್ಸ್ಟ್ ಕೇಸು 29 ಮೀಟ್ರ್ ಇದ್ದಾಗ ಸ್ಪೀಡ್ ಎಷ್ಟಿದೆ. ಮತ್ತು ಇನ್ನೂ ಹತ್ರ ಬರ್ತಾನೆ 19 ಮೀಟ್ರ್ ಇದ್ದಾಗ, ಇನ್ನೂ ಹತ್ರ ಬರ್ತಾನೆ ಎಷ್ಟು ಮೀಟ್ರು? 9 ಮೀಟ್ರ್ ಇದ್ದಾಗ. ಸೊ ಈ 4 ಕೇಸಲ್ಲಿ ಅವನ ಸ್ಪೀಡ್ ಎಷ್ಟಿರುತ್ತೆ? ಒಂದೇ ಇರುತ್ತಾ? ಯಾಕಂದ್ರೆ ಜಾಗರ್ ಅವನ ಸ್ಪೀಡ್ ಸೇಮ್ ಫಿಕ್ಸ್. ದ ಸ್ಪೀಡ್ ಆಫ್ ದ ಜಾಗರ್ ಈಸ್ 5 ಮೀಟರ್ ಪರ್ ಸೆಕೆಂಡ್. ಅಷ್ಟೇ ಸ್ಪೀಡಲ್ಲಿ ಬರ್ತಾ ಇದ್ದಾನೆ. ಬಟ್ ಅವನ ಇಮೇಜ್ ಸ್ಪೀಡ್ ಏನಾಗ್ತಾ ಇರುತ್ತೆ, ಇಟ್ ವಿಲ್ ಬಿ ಡಿಫ್ರೆಂಟ್. ಯಾಸ್ ದ ಜಾಗರ್ ಅಪ್ರೋಚಸ್ ಯುವರ್ ಕಾರ್, ನೀನು ಹತ್ತತ್ರ ಬಂದಂಗೆ 39 ಮೀಟರ್, 29 ಮೀಟರ್, 19 ಮೀಟರ್, 9 ಮೀಟರ್ ಹತ್ತತ್ರ ಬಂದಂಗೆ ಅವ್ನ ಸ್ಪೀಡ್ ಏನು ಮಾಡ್ತಾ ಇರುತ್ತೆ, ಇಟ್ ವಿಲ್ ಬಿ ವೇರಿಂಗ್. ಹೌದಾ. ಅವ್ನು ನಿಜವಾದ ಸ್ಪೀಡ್ ಎಷ್ಟೊಂದು 5 ಮೀಟರ್ ಪರ್ ಸೆಕೆಂಡ್, ಅಷ್ಟೇ ಸ್ಪೀಡಲ್ಲಿ ಜಾಗ್ ಮಾಡ್ತಾ ಇದ್ದಾನೆ ಅವನು. ಬಟ್ ಅವನ ಇಮೇಜು ಸ್ಪೀಡು 5 ಮೀಟರ್ ಪರ್ ಸೆಕೆಂಡ್ ಇರಲ್ಲ, ಇಟ್ ವಿಲ್ ಬಿ ಡಿಫ್ರೆಂಟ್. ಮತ್ತು ಇಟ್ ವಿಲ್ ಬಿ ಡಿಫ್ರೆಂಟ್ ಅಟ್ ಡಿಫ್ರೆಂಟ್ ಪೊಸಿಷನ್. ಅವ್ನ ಜಾಗರ್ ಹತ್ತತ್ರ ಬಂದಂಗೆ ನೋಡಿದ್ರೆ ಗೊತ್ತಾಗುತ್ತೆ, ನೀನು ಕೊನೆಯಲ್ಲಿ ಗೊತ್ತಾಗುತ್ತೆ. ಆ್ಯಸ್ ದ ಜಾಗರ್ ಅಪ್ರೋಚಸ್ ದ ಕಾರ್, ನೀನು ಮಿರರ್ ಹತ್ರ ಬಂದಂಗೆ ಅವ್ನ ಸ್ಪೀಡ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆದಂಗೆ ಕಾಣಿಸುತ್ತೆ. ನೀನಿದು ನೋಡ್ಬೋದು. ಎಲ್ಲೋ ಹೈವೇಲಿ ಹೋಗ್ತಾ ಇರ್ತೀಯ, ದೂರದಲ್ಲೆಲ್ಲ ಲಾರಿ ಇರುತ್ತೆ, ಕಾರಲ್ಲಿ ನೋಡ್ತೀಯ ಹಿಂದ್ಗಡೆಯಿಂದ. ಬಟ್ ಲಾರಿ ಹತ್ತತ್ರ ಬಂದಾಗ ಅದು ಸ್ಪೀಡ್ ಜಾಸ್ತಿ ಏನೋ ಅನಿಸುತ್ತೆ. ಬಟ್ ಅದು ಲಾರಿ ಒಂದೇ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ಬಟ್ ವೆನ್ ಯು ಅಪ್ರೋಚಸ್ ಯುವರ್ ಕಾರ್, the speed of the lorry appears to be increasing. That you will learn after solving this problem, ಹೌದಾ. ಸೊ ಫಸ್ಟ್ ಗಿವನ್ ಬರ್ಬೋಣ. ಸೊ ದ ಥಿಂಗ್ಸ್ ಗಿವನ್. ಸೊ ಗಿವನ್ ಏನು ಕೊಟ್ಟಿಲ್ಲ, ಗಿವನ್, ಹೌದಾನೆ. ಸೊ ಗಿವನ್ ಏನು ಕೊಟ್ಟಿದ್ದಾನೆ, ಗಿವನ್. ಸೊ ಒಂದೇ ಕೊಟ್ಟಿರೋದವನು ಏನು. ಸೊ ದ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾನೆ, R ಈಕ್ವಲ್ಸ್ ದ ವಾಟ್ ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಮಿರರ್, ದಟ್ ಈಸ್ 2 ಮೀಟರ್. ಸೊ ಯಾಕೆ ಪಾಸಿಟಿವ್ ಕೊಟ್ಟಂದರೆ ಏನು, ದ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ಎ ಕಾನ್ವೆಕ್ಸ್ ಮಿರರ್ ಇಸ್ ಇದು ಪಾಸಿಟಿವ್. ಸೊ ದೇರ್ ಫೋರ್ ಎಫ್ ವಿಲ್ ಬಿ ಈಕ್ವಲ್ ಟು, ಇದರಿಂದ ನಮಗೆ ಎಫ್ ಕಂಡಿಡ R/2. ಸೊ ಇದನ್ನ ಡಿರೈವ್ ಮಾಡೋದಿಲ್ಲ ಈ ಸಲ. ಜಸ್ಟ್ ರಿಮೆಂಬರ್ ವಾಟ್ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ಎ ಮಿರರ್. ಎಫ್ ಇಸ್ ಈಕ್ವಲ್ ಟು R/2. ದಟ್ ವಿಲ್ ಬಿ ಈಕ್ವಲ್ ಟು 2/2, ಯಾಕಂದ್ರೆ R2 ಇದೆ. ಸೊ ದೇರ್ ಫೋರ್ ಎಫ್ ವಿಲ್ ಬಿ ಈಕ್ವಲ್ ಟು 1 ಮೀಟರ್. ಅಂದರೆ ಫೋಕಲ್ ಲೆಂತ್ ಆಫ್ ದ ಮಿರರ್, ಬೇಕಾದ್ರೆ ಡಯಾಗ್ರಾಮ್ ಬರ್ಕೋದು. ಯು ಕ್ಯಾನ್ ಮೇಕ್ ಎ ಸ್ಮಾಲ್ ಡಯಾಗ್ರಾಮ್ ಇಲ್ಲೊಂದು.
ದಿಸ್ ಇಸ್ ಎ ಮಿರರ್, ಕಾನ್ವೆಕ್ಸ್ ಮಿರರ್. ಎಂಥ ಮಿರರ್ ಇದು? ಇಟ್ ಇಸ್ ಎ ಕಾನ್ವೆಕ್ಸ್ ಮಿರರ್, ಹೌದಾ? ಸೊ ಈಸ್ ಎ ಜಾಗರ್, ಅವ್ನು ಜಾಗ್ ಮಾಡ್ಕೊಳ್ತಾ ಓಡಿ ಬರ್ತಾ ಇದ್ದಾನೆ ನಿನ್ನ ಕಡೆ, ಮಿರರ್ ಕಡೆ, ಹೌದಾ? ಸೊ ಅವ್ನ ಇಮೇಜ್ ಇದ್ರಲ್ಲಿ ಕಾಣ್ತಾ ಇರುತ್ತೆ, ಅವ್ನ ಇಮೇಜ್ನಲ್ಲಿ ರೈಟಿಂದ ಬ್ಲೂ ಕಲರ್ ವರ್ಚುವಲ್ ಇಮೇಜ್. ಸೊ ಅವ್ನ ಇಮೇಜ್ ಏನು ಮಾಡ್ತಾ ಇರುತ್ತೆ, ಇದರಲ್ಲಿ ಕಾಣ್ತಾ ಇರುತ್ತೆ. ದಿಸ್ ಇಸ್ ದ ಇಮೇಜ್, ನೀನಲ್ಲ, ದಿಸ್ ಇಸ್ ಇಮೇಜ್ ಆಫ್ ದ ಜಾಗರ್, ಹೌದಾನೆ? ಸೊ ಯಾಸ್ ದ ಜಾಗರ್ ಅಪ್ರೋಚಸ್, ಹೌದಾ, ದ ಇಮೇಜ್ ವಿಲ್ ಆಲ್ಸೋ ಮೂವ್ ಟುವರ್ಡ್, ಹೌದಾನೆ? ಸೊ ಅದು ಏನು ಮಾಡುತ್ತೆ, ಮೊದಲು ಇಮೇಜ್ ಕನ್ನಡಿಯಲ್ಲಿ ಇಲ್ಲಿ ಕಾಣ್ತಾ ಇರೋಲ್ಲ, ಚೇಂಜ್ ಮಾಡ್ಬಿಡ್ತೀನಿ. ಇಮೇಜ್ ಎಲ್ಲಿ ಕಾಣುತ್ತೆ ಅಂದರೆ ಕನ್ನಡಿ ಒಳಗೆ ಕಾಣುತ್ತೆ, ಇಲ್ಲೆಲ್ಲ ಕಾಣುತ್ತೆ. ಮತ್ತು ನೀವು ಕನ್ನಡಿಯಿಂದ ಹೊರಗೆ ಕಾಣುತ್ತೆ ಅಂತ ತಿಳ್ಕೊಬೇಡ, ಕನ್ನಡಿ ಒಳಗೆ ಕಾಣುತ್ತೆ, ಹೌದಾನೆ? ಸೊ ಯಾವ್ದು ಜಾಗರ್ ಅಪ್ರೋಚಸ್ ದ ಇಮೇಜ್ ಆಲ್ಸೋ ಅಪ್ರೋಚಸ್ ದ ಮಿರರ್, ಅಂದರೆ ಪೋಲ್ ಆಫ್ ದ ಮಿರರ್ಗೆ ಹತ್ತತ್ರ ಬರುತ್ತೆ. ದಿಸ್ ಇಸ್ ದ ಪೋಲ್ ಆಫ್ ದ ಮಿರರ್. ಸೊ ಪೋಲ್ ಹತ್ರಕ್ಕೆ ಬರೋಕ್ಕೆ ಟ್ರೈ ಮಾಡ್ತಾ, ಇದು ನೆನಪಿರಬೇಕು. ಯಾವುದು ಜಾಗರ್ ಅಪ್ರೋಚಸ್ ದ ಇಮೇಜ್ ಆಲ್ಸೋ ಅಪ್ರೋಚಸ್ ಟುವರ್ಡ್ಸ್ ದ ಪೋಲ್ ಆಫ್ ದ ಮಿರರ್. ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್ ಇದೇ ಕೇಸೆ, ಹೌದಾನೆ? ಸೊ ಅದು ಸುಮ್ಮನೆ ಯು ಕ್ಯಾನ್ ಮೇಕ್ ಎ ಸಿಂಪಲ್ ಡಯಾಗ್ರಾಮ್, ಹೌದಾ? ಸೊ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡೋಣ. ವಾಟ್ ಇಸ್ ದ ಫಸ್ಟ್ ಕೇಸ್? ದ ಜಾಗರ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 39 ಮೀಟರ್, ಅಂದರೆ ಈ ಡಿಸ್ಟೆನ್ಸ್ ಇದೆಯಲ್ಲ, ಇದು ದಿಸ್ ಈಸ್ ಯು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ? ಯು 39 ಮೀಟ್ರ್ ಇದೆ. ಇದು ಪಾಸಿಟಿವ್ ತಗೋಬೇಕು, ನೆಗೆಟಿವ್ ತಗೋಬೇಕು, ಹೌದಾನೆ? ಸೊ ನೋಡಿ, ಲೈಟ್ ರೇ ಹಿಂಗೆ ಬರ್ತಾ ಇದೆ, ಯಾಕಂದ್ರೆ ಜಾಗರಿಂದ ಲೈಟ್ ರೇ ಬರ್ತಾ ಇದೆ. ಬಟ್ ನೀನು ಡಿಸ್ಟೆನ್ಸ್ ಎಲ್ಲ ಆಲ್ವೇಸ್ ಮೆಜರ್ ಫ್ರಮ್ ಪೋಲ್, ಸೊ ನೀನು ಡಿಸ್ಟೆನ್ಸ್ ಹಿಂಗೆ ಮೆಜರ್ ಮಾಡ್ತಾ ಹೋಗ್ತೀಯ 39 ಮೀಟ್ರ್ನ. ಸೊ ಬೋತ್ ವಿಲ್ ಬಿ ಇನ್ ಅಪೋಸಿಟ್ ಡೈರೆಕ್ಷನ್, ದೇರ್ ಫೋರ್ ಯು ಶುಡ್ ಬಿ ಟೇಕನ್ ಆಸ್ -39. ಯು ಶುಡ್ ಬಿ ಟೇಕನ್ ಆಸ್ -39, ಹೌದಾನೆ? ಸೊ ಯು -39, ಇದು ನೀನು ಸೈನ್ ಫಸ್ಟ್ ಗೊತ್ತಿರಬೇಕು, ಸೈನ್ ಕನ್ವೆನ್ಷನ್, -39 ಮೀಟರ್, ಹೌದಾನೆ? ಸೊ ನನಗೇನು ಬೇಕು? ಯು ಗೊತ್ತಿದೆ, ಎಫ್ ಗೊತ್ತಿದೆ, ವಿ ಶಾಲ್ ಫೈಂಡ್ ವಿ. ಹಾಗಾದರೆ ಇದು ಇಮೇಜ್ ಎಷ್ಟು ದೂರದಲ್ಲಿ ಕಾಣ್ತಾ ಇರುತ್ತೆ ಅಂತ ನೋಡೋಣ, ಹೌದಾ? ಫ್ರಮ್ ಮಿರರ್ ಫಾರ್ಮುಲಾ ಇವನು ಲೆನ್ಸ್ ಫಾರ್ಮುಲಾ, ಅದೇ ಥರ ಮಿರರ್ ಫಾರ್ಮುಲಾ ಏನಂತ ಹೇಳುತ್ತೆ? 1/v ಪ್ಲಸ್, ಅಥವಾ ಉಲ್ಟಾ ಬರ್ಬಿಡ್ತೀನಿ, 1/f ವಿಲ್ ಬಿ ಈಕ್ವಲ್ ಟು 1/v ಪ್ಲಸ್ 1/u. ಪ್ಲಸ್ ಬರುತ್ತೆ ಮಿರರಿಗೆ, ಅದೇ ಲೆನ್ಸ್ ಆದರೆ ಮೈನಸ್ ಬರುತ್ತೆ. ಸೊ ನಿನಗೆ ವಿ ಬೇಕು, ದೇರ್ ಫೋರ್ 1/v ವಿಲ್ ಬಿ ಈಕ್ವಲ್ ಟು 1/f ಮೈನಸ್ 1/u, ಅಥವಾ 1/v ವಿಲ್ ಬಿ ಈಕ್ವಲ್ ಟು uf ಮೇಲ್ಗಡೆ u ಮೈನಸ್ ಎಫ್, ಎಲ್ ಸಿ ಎಮ್ ತೆಗೆದೆ, ಅಥವಾ v ವಿಲ್ ಬಿ ಈಕ್ವಲ್ ಟು uf ಡಿವೈಡ್ ಬೈ u ಮೈನಸ್ ಎಫ್, ಆಯಿತಾ? ಜಸ್ಟ್ ಸಬ್ಸ್ಟ್ಯೂಟ್, ಹೌದಾನೆ? ಸೊ ದೇರ್ ಫೋರ್ ಇಲ್ಲಿ ಬರೀತೀನಿ, ವಿ ವಿಲ್ ಬಿ ಈಕ್ವಲ್ ಟು ಎಷ್ಟಿದೆ? ಯು -39 ಮೀಟರ್, ಎಲ್ಲ ಮೀಟ್ರಲ್ಲಿದೆ, ಇಂಟು ಎಫ್ ಎಷ್ಟಿದೆ? 1 ಮೀಟರ್ ಫೋಕಲ್ ಲೆಂತ್ ಪ್ಲಸ್ 1 ಮೀಟರ್, ಯು ಎಷ್ಟಿದೆ? -39 ಮೈನಸ್ 1. ಸೊ ದಟ್ ವಿಲ್ ಬಿ ಈಕ್ವಲ್ ಟು -39 ನ್ಯೂಮರೇಟರ್ಲಿ, ಡಿನಾಮಿನೇಟರ್ಲಿ -39 ಮೈನಸ್ ಅಂದರೆ -40, ದೇರ್ ಫೋರ್ ಮೈನಸ್ ಕ್ಯಾನ್ಸಲ್ ಆದರೆ, ಹೌದಾ? ವಿ ವಿಲ್ ಬಿ ಈಕ್ವಲ್ ಟು 39/40 ಮೀಟರ್, 39/40 ಮೀಟರ್, ಹೌದಾನೆ? ಸೊ ಅಂದರೆ ಇಮೇಜು ಕನ್ನಡಿ ಒಳಗೆ ಈ ಡಿಸ್ಟೆನ್ಸ್ ಇರೋ ಇಮೇಜು ಅದು ಪೋಲಿಂದ 39/40 ಮೀಟರ್ ದೂರದಲ್ಲಿ ಕಾಣ್ತಾ ಇರುತ್ತೆ, ಹೌದಾನೆ? ಸೊ ದಿಸ್ ಈಸ್ ವಿ. ಬಟ್ ಜಾಗರ್ ನಿಂತಿಲ್ಲ, ಅವನೇನು ಮಾಡ್ತಾನೆ? ಅವನು ಮೂವ್ ಆಗ್ತಾ ಇದ್ದಾನೆ, ಹೌದಾನೆ? ಸೊ ನೀವು ಬರೀಬೇಕು ಸಿನ್ಸ್, ಹೌದಾ? ಜಾಗರ್ ಈ ಅಥವಾ ಶಿ ಏನು ಬೇಕಾಗಿರು, ಸಿನ್ಸ್ ಜಾಗರ್ ಈಸ್ ಮೂವಿಂಗ್ at a speed of ಆಯಿತಾ 5 ಮೀಟರ್ ಪರ್ ಸೆಕೆಂಡ್. ಸೊ 5 ಮೀಟರ್ ಪರ್ ಸೆಕೆಂಡ್ ದೂರದಲ್ಲಿ ಸ್ಪೀಡಲ್ಲಿ ಬರ್ತಾ ಇದ್ದಾನೆ ಅವನು, ಹೌದಾ? ಸೊ ವಾಟ್ ಇಸ್ ಇಟ್ ಸ್ಪೀಡ್? ಸೊ ಇದು ಮೂವಿಂಗ್ ವಿತ್ ದ ಸ್ಪೀಡ್ ಆಫ್ 5 ಮೀಟರ್ ಪರ್ ಸೆಕೆಂಡ್, ಹೌದಾನೆ? ಅಂದರೆ ಇವಾಗ ಎಷ್ಟು ದೂರದಲ್ಲಿದ್ದಾನೆ? ಫಸ್ಟು 39 ಮೀಟರ್ ದೂರದಲ್ಲಿದ್ದಾನೆ, ಹೌದಾನೆ? ಇನ್ನೊಂದು ಸೆಕೆಂಡ್ ಆದಮೇಲೆ ಇಲ್ಲಿ ಬಂದಿರ್ತಾನೆ, ಹತ್ರ ಬಂದಿರ್ತಾನೆ. ಅಂದರೆ ವಾಟ್ ವಿಲ್ ಬಿ ಇಟ್ಸ್ ಪೊಸಿಷನ್? 5 ಮೀಟ್ರ್ ಹತ್ರ ಬಂದ, ಅಂದರೆ ಈ ಪೊಸಿಷನ್ ವಿಲ್ ಬಿ 34 ಮೀಟರ್, ಅರ್ಥ ಇದೆಯಲ್ಲ, ಹೌದಾನೆ? ಸೊ 5 ಮೀಟರ್ ಪರ್ ಸೆಕೆಂಡ್, ಹೌದಾ? ಸೊ ಹಾಗಾದರೆ ಆಫ್ಟರ್ 1 ಸೆಕೆಂಡ್ ಜಾಗರ್ ವಿಲ್ ಬಿ, ಇ ಆರ್ ಶಿ ಏನು ಬೇಕಾರಾಗಲಿ, ಮತ್ತೆ ಇ ಅಂತ ಬರೋದು ಬೇಜಾರಾಗಬೇಡಿ, ಶಿ ಅಂತ ಬರೋದು ನೀವು ಬೇಜಾರಾಗಬೇಡಿ. ದ ಜಾಗರ್ ವಿಲ್ ಬಿ, ಆಫ್ಟರ್ 1 ಸೆಕೆಂಡ್ ಜಾಗರ್ ವಿಲ್ ಬಿ at a distance ಆಫ್ ಎಷ್ಟು ದೂರದಲ್ಲಿದ್ದಾನೆ? ಎಷ್ಟು? 39 ಮೈನಸ್ 5, ಅಂದರೆ ಯು ವಿಲ್ ಬಿ ಅಟ್ ಎ ಡಿಸ್ಟೆನ್ಸ್ ಆಫ್ 34 ಮೀಟರ್, ಹೌದಾನೆ? ಸೊ ಇವಾಗ ಮತ್ತೆ ಇಮೇಜಲ್ಲಿ ಇರುತ್ತೆ ನೋಡಿ, ಇವಾಗ 34 ಮೀಟರ್ ಇದ್ದಾಗ ವಾಟ್ ವಿಲ್ ಬಿ ಇಸ್ ಇಮೇಜ್, ಹೌದಾ?
ಸೊ ಅಂದರೆ ದೇರ್ ಫೋರ್ ಯು ಈಸ್ ಈಕ್ವಲ್ ಟು -34 ಮೀಟರ್. -34 ಮೀಟರ್. ಸೊ ಫಾರ್ಮುಲಾ ಹಾಕ್ಬೋಣ. ದೇರ್ ಫೋರ್ ವಿ ವಿಲ್ ಬಿ ಈಕ್ವಲ್ ಟು ಹೌದಾ ಯು ಎಫ್ ಡಿವೈಡ್ ಬೈ ಯು ಮೈನಸ್ ಎಫ್. ಯು ಅಂದರೆ ಬರೆಯೋಣ ಫಾರ್ಮುಲಾ, ಬೇಕಾದ್ರೆ ಬರೀರಿ. ಯು ಎಫ್ ಡಿವೈಡ್ ಬೈ ಯು ಮೈನಸ್ ಎಫ್, ದಟ್ ಈಸ್ ಈಕ್ವಲ್ ಟು ಯು -34 ಇಂಟು 1 ಡಿವೈಡ್ ಬೈ ಯು ಮೈನಸ್ ಎಫ್, -34 - 1. ನೀವು ಮಾಡಿದ್ರೆ ಬರುತ್ತೆ 34/35 ಮೀಟರ್. 34/35 ಮೀಟರ್ ಅಂದರೆ ನೋಡಿ, ನೀವು ಕೆಳಗಡೆ ತಗೊಂಡು ಡಿವೈಡ್ ಮಾಡಿ ನೋಡಿ ಎರಡೂ. ಸೊ ವ್ಯಾಲ್ಯೂ ಏನಾಯಿತು, ವಿ ವ್ಯಾಲ್ಯೂ ಕಡಿಮೆ ಆಯಿತು. ಅಂದರೆ ಈ ಇಮೇಜ್ ಏನಾಗ್ತಾ ಹೋಗುತ್ತೆ, ಅದು ಪೋಲ್ ಕಡೆ ಬರೋದಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಸೊ ಇಮೇಜ್ ಅಪ್ರೋಚಸ್ ದ ಪೋಲ್, ಇಮೇಜ್ ಅಪ್ರೋಚಸ್ ದ ಪೋಲ್. ಹೌದಾನೆ. ಸೊ 34/35 ಮೀಟ್ರು ಇದೆ ಇವಾಗ. ಹೌದಾ. ಸೊ ಅವನು 39 ಮೀಟ್ರ್ ಇದ್ದಾಗ ದಿಸ್ ಇಸ್ ದ ಪೊಸಿಷನ್ ಆಫ್ ದ ಇಮೇಜ್. ಅವನು ಇವಾಗ 34 ಮೀಟರ್ ಇದ್ದಾನೆ, ದಿಸ್ ದ ಪೊಸಿಷನ್ ಆಫ್ ದ ಇಮೇಜ್. ಅಂದರೆ 1 ಸೆಕೆಂಡಲ್ಲಿ ಇಮೇಜ್ ಇಷ್ಟು ದೂರ ಬಂತು. ಹೌದಾನೆ. ಸೊ ಬರಿತೀನಿ ದೇರ್ ಫೋರ್, ಆಯಿತಾ. ದೇರ್ ಫೋರ್ ಇಲ್ಲಿ ಬರಿತೀನಿ ನಾನು, ನೋಡೋಣ, ಇಲ್ಲಿ ಬರಿತೀನಿ, ಜಾಗ ಇದ್ದರೆ ಮೇಲೆ ಬರಿತೀನಿ. ಸೊ ಇದಾದಮೇಲೆ ಬರೀಬೇಕು ದೇರ್ ಫೋರ್, ಇದಾದಮೇಲೆ ಆಯಿತಾ, ಆಫ್ಟರ್ ದಿಸ್ ಸ್ಟೆಪ್. ಹೌದಾ. ಸೊ ದೇರ್ ಫೋರ್ ಆಯಿತಾ. ಸೊ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್, ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್, ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ಇಮೇಜ್, ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್. ಹೌದಾ. ಸೊ ಈಕ್ವಲ್ಸ್ ಇಲ್ಲಿ ಬರಿತೀನಿ. ಹೌದಾ. ದೇರ್ ಫೋರ್ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್, ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್. ಎಷ್ಟು ಶಿಫ್ಟ್ ಆಗುತ್ತೆ, ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ ಮೇಲ್ಗಡೆ ಬರಿತೀನಿ ರೆಡ್ ಕಲರಲ್ಲಿ, ಆಯಿತಾ. ಸೊ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್ ಈಕ್ವಲ್ಸ್, ಮೊದಲೆಲ್ಲಿತ್ತು ಇಮೇಜು 39/14 39/40. ಇವಾಗೆಲ್ಲಿದೆ -34/35, 34/35. ಎಷ್ಟು ಪೊಸಿಷನ್ ಶಿಫ್ಟ್ ಆಗಿದೆ, ಎಷ್ಟು ಸೆಕೆಂಡಲ್ಲಿ, 1 ಸೆಕೆಂಡಲ್ಲಿ. ನೀವು ಎಲ್ ಸಿ ಎಮ್ ತಗೋ, ಒಟ್ಟಿದೆ ಎಲ್ ಸಿ ಎಮ್ 40 × 35 ಇದ್ದ ಎಲ್ ಸಿ ಎಮ್. ನ್ಯೂಮ್ರೇಟರ್ ಏನಾಗುತ್ತೆ 39 × 35 -34 × 40, ಆಯಿತಾ. ಎರಡು ಪ್ರಾಡಕ್ಟ್ ಮಾಡಿದ್ರೆ ದಟ್ ವಿಲ್ ಬಿ ದ ಡಿನಾಮಿನೇಟರ್. ಇದನ್ನು ತಗೊಂಡು ಇಲ್ಲಿ ಮಲ್ಟಿಪ್ಲೈ ಮಾಡೋದು, ಇದು ತಗೊಂಡು ಇಲ್ಲಿ ಮಲ್ಟಿಪ್ಲೈ ಮಾಡೋದು, ಅದನ್ನೇ ಕೆಲಸ ಮಾಡಿದ್ದೀನಿ, ಆಯಿತಾ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಫೈಂಡ್ ದ ಎಲ್ ಸಿ ಎಮ್. ಸೊ ಇದನ್ನು ಮಾಡಿದ್ರೆ ವಿಲ್ ಗೆಟ್ ದಿಸ್ ವಿಲ್ ಬಿ ಈಕ್ವಲ್ ಟು 1/280 ಬರುತ್ತೆ ನೋಡಿ, 1/280 ಮೀಟರ್. ಅಂದರೆ 1 ಸೆಕೆಂಡಲ್ಲಿ ಇಮೇಜು ಅಂದರೆ ವಿ 1/280 ಮೀಟ್ರಷ್ಟು ಶಿಫ್ಟ್ ಆಯಿತು, 1/280 ಮೀಟ್ರಷ್ಟು ಶಿಫ್ಟ್ ಆಯಿತು. ಅಂದರೆ ಅಷ್ಟು ಸ್ಪೀಡಲ್ಲಿ ಅದು ಶಿಫ್ಟ್ ಆಗ್ತಾ ಇದೆ, ಯಾವುದು ಇಮೇಜ್. ಸೊ ನೀವು ಬರೀತೀರ ದೇರ್ ಫೋರ್, ಆಯಿತಾ. ಸೊ ದೇರ್ ಫೋರ್ ದೊಡ್ಡದ ಬರ್ಬಿಡ್ತೀನಿ ಇಲ್ಲಿ, ಅದ್ರ ಮೇಲೆ ದೇರ್ ಫೋರ್, ಹೌದಾ. ದ ಇಮೇಜ್ ಮೂವ್ಸ್ ವಿತ್ ದ ಸ್ಪೀಡ್ ಆಫ್ ಇಮೇಜ್. ನೀನು ನೋಡ್ಸಬೇಕು ಇದೇ ಥರ. ಅದು ಮತ್ತು ನೀನು ಇದು ಪ್ರಾಬ್ಲಮ್ ಎಲ್ಲಿ ಬರ್ತೀಯಾ, ಇವು ಕಂಟಿನ್ಯೂ, ನಾನು ಜಾಗ ಇಲ್ಲ ಅಂತ ಇಲ್ಲಿ ಬರ್ತೀನಿ. ದೇರ್ ಫಾರ್ ಇಮೇಜ್ ಮೂವ್ಸ್ ವಿತ್ ಎ ಸ್ಪೀಡ್ ಆಫ್ ಎಷ್ಟು 1/280 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ಕನ್ನಡಲ್ಲಿ ಕಾಣ್ತದಲ್ಲ ಇಮೇಜು, ಅದು 1/280 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಯಾರ ಕಡೆ ನೋಡಿ, ಮುಂಚೆ ಇಲ್ಲಿ ಕಾಣ್ತಾ ಇರುತ್ತೆ ಅದು ಇಮೇಜು ಕನ್ನಡಿ ಒಳಗಡೆ, ಇವಾಗ ಇನ್ನು ಹತ್ರ ಬರ್ತಾ ಇದೆ. ಇಮೇಜ್ ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ದ ಪೋಲ್, ಈ ಪೋಲ್ ಕಡೆ ಅದು ಬಂದಾಗೆ ಅನಿಸುತ್ತೆ. ಜಾಗರ್ ಹಿಂಗೆ ಬರ್ತಾನೆ, ಇಮೇಜ್ ಇಲ್ಲಿದ್ದು ಹಿಂಗೆ ಬರ್ತಾ ಹೋಗುತ್ತೆ. ಇಟ್ ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ದ ಪೋಲ್, ಎಷ್ಟು ಸ್ಪೀಡಲ್ಲಿ ಅಂದರೆ 1/280 ಮೀಟರ್ ಪರ್ ಸೆಕೆಂಡಲ್ಲಿ ಫಸ್ಟ್ ಕೇಸಲ್ಲಿ. ಹೌದಾನೆ. ಸೊ ಇದೇ ಥರ ಸೆಕೆಂಡ್ ಕೇಸ್ ಮಾಡೋದು. ಇನ್ ದ ಸೇಮ್ ಮ್ಯಾನರ್ ವಿ ಶಾಲ್ ಗೋ ಫಾರ್ ದ ಸೆಕೆಂಡ್ ಕೇಸ್. ಸೆಕೆಂಡ್ ಕೇಸ್ ಯಾವಾಗ ನೋಡಿ, ಬಿ ಅದ. ಸೊ ಕೇಸ್ ಬಿ, ಹೌದಾನೆ. ಸೊ ಬಿನಲ್ಲಿ ಏನಿದೆ ಸೇಮ್ ಮಾಡ್ತೀರ ನೀವೇ, ಆಯಿತಾ. ಸೊ ಬಿ ಕೇಸ್ ಮಾಡ್ತೀನಿ, ಇಲ್ಲಿ B1 ಮಾಡಿ, CD ನೀವೇ ಮಾಡಿ, ಹೌದಾನೆ. ಸೊ B 29 ಮೀಟರ್, ಅದಂದರೆ ಯು ಈಸ್ 29 ಮೀಟರ್. ಎಂಥ 29, ಎಲ್ಲ ಕಡೆಯೂ -29. ಯು ಈಸ್ 29 ಮೀಟರ್, ಹೌದಾನೆ. ಎಫ್ ಈಸ್ 1 ಮೀಟರ್ ಕಂಡುಹಿಡಿದು ಬಿಟ್ಟಿದ್ದೀವಿ, ಸೇಮ್ ಮಿರರ್, ಹೌದಾನೆ. ಸೊ ದೇರ್ ಫೋರ್ ಫ್ರಮ್ ಮಿರರ್ ಈಕ್ವೇಷನ್ ಡೈರೆಕ್ಟಾಗಿ ಬರ್ಬೋಣ ಫಾರ್ಮುಲಾನ, ಹೌದಾನೆ. ಏನು ಫಾರ್ಮುಲಾ, ವಿ ಈಸ್ ಈಕ್ವಲ್ ಟು ಯು ಎಫ್ ಡಿವೈಡ್ ಬೈ ಯು ಮೈನಸ್ ಎಫ್, ಆಯಿತಾ. ಈಗ ಫಸ್ಟ್ ಒಂದು ಸಲ ಮಿರರ್ ಈಕ್ವೇಷನ್ ಬರೆದಿವಿ, ಮತ್ತೇನು ಬಂದು ಡೈರೆಕ್ಟ್ ಅಲ್ಲೆಲ್ಲ ಬರೆಯೋದು ಬೇಡ. ದಟ್ ವಿಲ್ ಬಿ ಈಕ್ವಲ್ ಟು ಯು ಎಷ್ಟಿದೆ -29 ಇಂಟು ಎಫ್ ಎಷ್ಟಿದೆ 1 ಮೀಟರ್ ಡಿವೈಡ್ ಬೈ -29 -1, ಹೌದಾನೆ. ಸೊ ದೇರ್ ಫೋರ್ ವಿ ವಿಲ್ ಬಿ ಈಕ್ವಲ್ ಟು
ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ -29 ಡಿವೈಡ್ ಬೈ -30 ಅಥವಾ ವಿ ವಿಲ್ ಬಿ ಈಕ್ವಲ್ ಟು 29/30 ಮೀಟರ್. ಯಾವಾಗಿದು ಆಬ್ಜೆಕ್ಟ್ ಏನು ಮಿರರ್ ಇಲ್ಲಿದ್ದನಲ್ಲ ಅವನು ಜಾಗದ ಹತ್ರ ಬಂದಿದ್ದಾನೆ. ಎಷ್ಟು ದೂರದಲ್ಲಿದ್ದಾನೆ ಇವಾಗ ಅವನು? ಈ ದಟ್ ಡಿಸ್ಟೆನ್ಸ್ ಆಫ್ ಎಷ್ಟು 29 ಮೀಟರ್ ಇದ್ದಾಗ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. ಮತ್ತು 1 ಸೆಕೆಂಡ್ ಇಲ್ಲಿ ಬರ್ತಾನೆ, ಅವನು ಮತ್ತೆ ಹತ್ರ ಬರ್ತಾನೆ. ಅಂದರೆ ಎಷ್ಟಿರ್ತಾನೆ ಇವಾಗ? ಆಫ್ಟರ್ 1 ಸೆಕೆಂಡ್ ಅವನು ಇಲ್ಲಿರ್ತಾನೆ. ಆಫ್ಟರ್ 1 ಸೆಕೆಂಡ್ ಯು ವಿಲ್ ಬಿ 29/5 ಕಳೆದ್ರೆ 24 ಮೀಟ್ರಲ್ಲಿ ಇರ್ತಾನೆ. ಎಷ್ಟು ಮೀಟ್ರಲ್ಲಿ ಇರ್ತಾನೆ? 24 ಮೀಟ್ರಲ್ಲಿ ಇರ್ತಾನೆ. ಹೌದಾನೆ? ಸೊ ಡೈರೆಕ್ಟಾಗಿ ಬರ್ಬಿಡ್ತೀನಿ ಇವಾಗ. ಆಫ್ಟರ್ 1 ಸೆಕೆಂಡ್ ಹೌದಾನೆ? ಸೊ ಯು ಇಲ್ಲಿ ಬಿ ಈಕ್ವಲ್ ಟು ಎಷ್ಟಾಗುತ್ತೆ? 29ಅಲ್ಲಿ -5 ಕಡೆ 5 ಮೀಟರ್ ಹತ್ರ ಬಂದಿರ್ತಾನೆ. ದಟ್ ವಿಲ್ ಬಿ ಈಕ್ವಲ್ 24 ಮೀಟರ್. ಸೊ ದೇರ್ ಫೋರ್ ಅಗೇನ್ ಮತ್ತೆ ವಿ ಕಂಡಿಡೋಣ. ವಿ ಈಸ್ ಈಕ್ವಲ್ ಟು ಯು ಎಫ್ ಡಿವೈಡ್ ಬೈ ಯು ಮೈನಸ್ ಎಫ್. ಡೈರೆಕ್ಟ್ ಸಬ್ಮಿಟ್ ಮಾಡ್ತೀನಿ. ಯು ಎಸ್ ಟು -24 ಆಯಿತಾ, ಇಂಟು 1 ಕಾಮನ್ ಅದು ಡಿವೈಡ್ ಬೈ -24 -1. ದೇರ್ ಫೋರ್ ವಿ ವಿಲ್ ಬಿ ಈಕ್ವಲ್ ಟು 24/25 ಮೀಟರ್. ಯು ವಿಲ್ ಬಿ ಈಕ್ವಲ್ 24/25 ಮೀಟರ್. ಸೊ ಅವನು 29 ಮೀಟರ್ ಇದ್ದಾಗ ದಿಸ್ ಇಸ್ ದ ಪೊಸಿಷನ್ ಆಫ್ ದ ಇಮೇಜ್. 24 ಮೀಟರ್ ಇದು. ಸೊ ದೇರ್ ಫೋರ್ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್. ದೇರ್ ಫೋರ್ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್. ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್ ಎಷ್ಟಿರುತ್ತೆ? ಇನ್ 1 ಸೆಕೆಂಡ್. ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಇಮೇಜ್ ಇನ್ 1 ಸೆಕೆಂಡ್. ದಟ್ ವಿಲ್ ಬಿ ಈಕ್ವಲ್ ಟು ಕಳೆಯೋದು 2 29/30 -24/25. ಮತ್ತು ಎಲ್ ಸಿ ಎಮ್ ತೆಗಿರಿ. ಏನು ಎಲ್ ಸಿ ಎಮ್? 30 × 25 ಡಿನಾಮಿನೇಟ್ರಲ್ಲಿ, ನ್ಯೂಮರೇಟ್ರಲ್ಲಿ 29. ಈ 29 ಜೊತೆ ಈ 25 ಮಲ್ಟಿಪ್ಲೈ ಮಾಡೋದು. 29 × 25 ಮೈನಸ್ ಇದೆ, ಮೈನಸ್ ಹಾಕೋದು. ಈ 24 ಜೊತೆ 30 ಮಾಡೋದು. 24 × 30 ಎಲ್ಲ ಮಾಡಿ ವಿ ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದರೆ 1/150 ಬರುತ್ತೆ. 1/150 ಎಷ್ಟು ಚೇಂಜ್ ಆಯ್ತು? ಎಷ್ಟು ಸೆಕೆಂಡಲ್ಲಿ? 1 ಸೆಕೆಂಡಲ್ಲಿ. ದೇರ್ ಫೋರ್ ಶಿಫ್ಟ್ ಇನ್ ದ ಪೊಸಿಷನ್ ಇಷ್ಟ ಆಯ್ತು ಹೌದಾನೆ? ಸೊ ದೇರ್ ಫೋರ್ ದ ಇಮೇಜ್ ಮೂವ್ಸ್ ವಿತ್ ಸ್ಪೀಡ್ ಆಫ್ 1/150 ಮೀಟರ್ ಪರ್ ಸೆಕೆಂಡ್. 1/150 ಮೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ಫಾರ್ ದ ಕೇಸ್ 2. ಅದೇ ಥರ ನೀವು ಕೇಸ್ 3 ಮಾಡಿ. ಯು ನಾನು 19 ತಾಳಿ, ಮತ್ತು ಇನ್ನೊಂದಂದರೆ 5 ಕಡಿಮೆ ಮಾಡಿ, ಅಂದರೆ 14 ತಾಳಿ. 2 ವೀಕ್ ಕಂಡಿಡಿ, 2 ವೀಕ್ ಕಳೀರಿ ಹೌದಾನೆ? 2 ಎಲ್ ಸಿ ಎಮ್ ಕಂಡಿರಿ ಗೆಟ್ ದ. ಅದೇ ರೀತಿ ನೆಕ್ಸ್ಟ್ 9 ತಾಳಿ. ನೆಕ್ಸ್ಟು 9 - 5 ಅಂದರೆ 4 ತಾಳಿ. ಸೊ ನೋಡಿ ಆಯಿತಾ? ಸೊ ಕೇಸ್ ಬಿ ಆಯಿತು ನಾನು ಮಾಡಿದ್ದೀನಿ. ಸಿ ಮತ್ತು ಡಿ ನೀವೇ ಮಾಡಬೇಕು. ಹೌದಾನೆ? ಸೊ ಮಾಡ್ತೀರಾ? ಸೊ ಹೇಳ್ತೀನಿ ವಾಟ್ ವಾಸ್ ದ ಸ್ಪೀಡ್ ಆಫ್ ದ ಇಮೇಜ್ ಇನ್ ಕೇಸ್ ಎ. ಅಂದರೆ ದ ಸ್ಪೀಡ್ ಆಫ್ ದ ಇಮೇಜ್ ಇಸ್ 1/280 ಮೀಟರ್ ಪರ್ ಸೆಕೆಂಡ್. ಕೇಸ್ ಬಿನಲ್ಲಿ ನಾನು 29 ಮೀಟರ್ ದೂರದಲ್ಲಿದ್ದಾಗ ಹೌದಾನೆ? ಸೊ ನೋಡಿ ದಿಸ್ ಇದ್ದ ಮಿರರ್. ಎಂಥ ಮಿರರ್ ಇದು? ಕಾನ್ವೆಕ್ಸ್ ಮಿರರ್ ಹೌದಾನೆ? ನೋಡಿ ಅವನು ದೂರ ಇದ್ದಾಗ ಎಷ್ಟು ಮೀಟ್ರ್ ಇದ್ದಾಗ? ಅವನು 39 ಮೀಟ್ರ್ ದೂರ ಇದ್ದಾಗ ಅವನು ಹೌದಾನೆ? ದಿಸ್ ಇಸ್ ದ ಸ್ಪೀಡ್ ಆಫ್ ದ ಇಮೇಜ್. ಅವ್ನು ನೆಕ್ಸ್ಟ್ ಎಲ್ಲಿ ಬಂದವ ನೋಡಿ? 29 ಮೀಟ್ರ್ ಬಂದ, ಹತ್ರ ಬಂದವನು 29 ಮೀಟ್ರ್ ಬಂದಾಗ ಹೌದಾನೆ? ಸೊ ವೆನ್ ಈಸ್ 29 ಮೀಟರ್ ದ ಸ್ಪೀಡ್ ಎಷ್ಟು ಬಂತು? 1/150 ಮೀಟರ್ ಪರ್ ಸೆಕೆಂಡ್. ಅಂದರೆ ಸ್ಪೀಡ್ ಜಾಸ್ತಿ ಆಗ್ತಾಯಿದೆ. ನೋಡ್ಕೊಂಡು 1/280ಗಿಂತ 1/150 ಜಾಸ್ತಿ. ನೆಕ್ಸ್ಟ್ ಎಷ್ಟಕ್ಕೆ ಬಂದ ಅವನು? ನೆಕ್ಸ್ಟ್ 19 ಮೀಟ್ರಿಗೆ ಬರ್ತಾನೆ, ಇನ್ನೂ ಹತ್ರ ಬರ್ತಾನೆ ಅವನು ಹೌದಾ? ಸೊ ಇಲ್ಲಿ ಚೇಂಜ್ ಮಾಡ್ತೀನಿ ಕಲರು. ಸೊ ಇಲ್ಲಿ ಬಂದಾಗ 19 ಮೀಟ್ರ್ ಬಂದ ಅವನು ಹೌದಾ? ಸೊ 19 ಮೀಟ್ರಿಗೆ ಬಂದಾಗ ಹೌದಾ? 19 ನಾವು ಇದಟ್ ಡಿಸ್ಟೆನ್ಸ್ ಆಫ್ 19 ಮೀಟರ್ ನೀವು ಮಾಡಿದ್ನ. ಸೊ ಎಷ್ಟು ಬರುತ್ತೆ ಅಂದರೆ ದ ಸ್ಪೀಡ್ ವಿಲ್ ಬಿ 1/60 ಮೀಟರ್. ನೋಡಿ ಮೀಟ್ರ್ ಪರ್ ಸೆಕೆಂಡ್. ಭಾಳ ಫಾಸ್ಟಾಗಿ ಚೇಂಜ್ ಆಗ್ತಾಯಿದೆ. 1/60 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಅವ್ನು 9 ಮೀಟ್ರ್ ಬಂದ್ಬಿಡ್ತಾನೆ. ನೆಕ್ಸ್ಟ್ ಅವನು ಎಲ್ಲಿರ್ತಾನೆ ಅಂದರೆ ಮನುಷ್ಯ ಜಾಗರ್ ಇಲ್ಲಿರ್ತಾನೆ. 9 ಮೀಟ್ರ್ ಬಂದ್ಬಿಡ್ತಾನೆ, ಇನ್ನೂ ಹತ್ರ ಬಂದ ಮಿರರ್ ಹತ್ರ. ಅವಾಗ ಸ್ಪೀಡ್ ಎಷ್ಟಾಗುತ್ತೆ ಅಂದರೆ 1/10 ಮೀಟ್ರ್ ಪರ್ ಸೆಕೆಂಡ್. 1/10 ಮೀಟ್ರ್ ಪರ್ ಸೆಕೆಂಡ್. ಇದು ವ್ಯಾಲ್ಯೂ ಗೊತ್ತಾಗ ಡೆಸಿಮಲಿ ಕನ್ವರ್ಟ್ ಮಾಡಿ ನೋಡಿ ಹೌದಾನೆ? ಅಂದರೆ ಯಾಸ್ ದ ಜಾಗರ್ ಅಪ್ರೋಚಸ್ ದ ಮಿರರ್ ದ ಸ್ಪೀಡ್ ಆಫ್ ದ ಇಮೇಜ್ ಇನ್ಕ್ರೀಸಸ್ ಸಬ್ಸ್ಟ್ಯಾನ್ಷಿಯಲಿ. ಇನ್ಕ್ರೀಸ್ ಆಗಲ್ಲ, ಅವ್ನು 5 ಮೀಟ್ರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಬರ್ತೇನೆ, ಬಟ್ ನಮಗೆ ಅದು ಜಾಸ್ತಿ ಆಯ್ತಾನೆ ಅಂತ ಕಾಣಿಸುತ್ತೆ ಹೌದಾನೆ? ಸೊ ಎ ಬಿ ಸಿ ಡಿ 4 ಕಂಡಿದ್ದೀರಿ. ಸೊ ಎ ಮಾಡಿದ್ದೀನಿ, ಬಿ ಮಾಡಿದ್ದೀನಿ, ಸಿ ಮತ್ತು ಡಿ ಮಾಡಿ ಇಷ್ಟು ಬರಲೇಬೇಕದು ಹೌದಾನೆ? ಸೊ ಎಲ್ಲ ಮಾಡಾದ್ಮೇಲೆ ರೈಟ್ ಎ ಸೆಂಟೆನ್ಸ್ ಹೌದಾನೆ? ಸೊ ವಿ ಕ್ಯಾನ್ ಅಬ್ಸರ್ವ್ ದಟ್. ನೋಡಿ ಈ ಸೆಂಟೆನ್ಸ್ ಬರ್ರಿ. ವಿ ಕ್ಯಾನ್
observe that we can observe that although 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 ಅಂದರೆ ಆದರೂ ದ ಜಾಗರ್ ಜಾಗಿಂಗ್ ಮಾಡ್ತಾನಲ್ಲ ಅವನು ಅಥವಾ ಅವಳು ದ ಜಾಗರ್ ಹ್ಯಾಸ್ ಬೀನ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್. ಎಷ್ಟು ಅವ್ನು ಕಾನ್ಸ್ಟೆಂಟ್ ಸ್ಪೀಡು 5 ಮೀಟ್ರ್ ಪರ್ ಸೆಕೆಂಡ್. ಬೇಕಾ ಪ್ರಕಟ ಬರೋಣ 5 ಮೀಟ್ರ್ ಪರ್ ಸೆಕೆಂಡ್. ಬಟ್ ಅವನು ಕಾನ್ಸ್ಟೆಂಟ್ ಸ್ಪೀಡಲ್ಲೇ ಬರ್ತಾನೆ, ಬಟ್ ಇಮೇಜ್ ಏನಾಗ್ತದೆ ಸ್ಪೀಡು ಜಾಸ್ತಿ ಆದಂಗೆ ಕಾಣಿಸುತ್ತೆ. ನೋಡಿ ಇಲ್ಲಿ ಇಮೇಜ್ ಸ್ಪೀಡ್ ಅಪಿಯರ್ಸ್ ಟು ಇನ್ಕ್ರೀಸ್, ಬಟ್ ದ ಸ್ಪೀಡ್ ಆಫ್ ದ ಇಮೇಜ್ ಆಫ್ ದ ಜಾಗರ್ ಹೌದಾ appears to increase substantially ಅಂದರೆ ಭಾಳ ಜಾಸ್ತಿ ಅಂತ. substantially substantially appears to increase substantially ಭಾಳ ಜಾಸ್ತಿ ಸ್ಪೀಡು ಜಾಸ್ತಿ ಆದಂಗೆ ನೋಡಿ. 1/280 ಇದ್ದಿದ್ದು 1/150 ಆಯಿತು, 1/150 1/160 1/10 ಅಂದರೆ ಸ್ಪೀಡ್ ಆಗ್ತಾಯಿದೆ, ಜಾಸ್ತಿ ಆದಂಗೆ ಕಾಣಿಸುತ್ತೆ. ಸೊ ಕೊನೆಗೆ ನೀವು ಈ ಸೆಂಟೆನ್ಸ್ ಬರೆದು ಶುಡ್ ಸ್ಟಾಪ್ ದ ಪ್ರಾಬ್ಲಮ್. ಬಿ ಮಾಡಿದ್ದೀನಿ, ಎ ಮಾಡಿದ್ದೀನಿ, ಸಿ ಮತ್ತು ಡಿ ಇಷ್ಟು ಬರುತ್ತೆ, ಮಾಡಿ ನೋಡಿ. ಹೌದಾ? ಸೊ ಬಂದಾದಮೇಲೆ ಲಾಸ್ಟಲ್ಲಿ ಈ ಸೆಂಟೆನ್ಸ್ ಬರೆದು ಯು ಕ್ಯಾನ್ ಸ್ಟಾಪ್ ಅಂದರೆ ಇನ್ ಕೇಸ್ ಆಫ್ ಎ ಕಾನ್ವೆಕ್ಸ್ ಮಿರರ್, ನೆನಪಿರೋದು ನಿನಗೆ, ಇನ್ ಕೇಸ್ ಆಫ್ ಎ ಕಾನ್ವೆಕ್ಸ್ ಮಿರರ್, ಈ ಥರ ಕಾನ್ವೆಕ್ಸ್ ಮಿರರ್ ಇದ್ದಾಗ ಆ್ಯಸ್ ದ ಆಬ್ಜೆಕ್ಟ್ ಅಪ್ರೋಚಸ್ ದ ಮಿರರ್ ಇನ್ಫಿನಿಟಿಯಿಂದ ದೂರದಿಂದ, ಹೌದಾನೆ. ಸೊ ಇನ್ಫಿನಿಟಿ ಇದ್ದಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಎಫ್ನಲ್ಲಿ ಫಾರ್ಮ್ ಆಗುತ್ತೆ, ನೆನ್ನೆ ಹೇಳಿದ್ದೆ, ಹೌದಾನೆ. ಬಟ್ ಆ್ಯಸ್ ದ ಆಬ್ಜೆಕ್ಟ್ ಅಪ್ರೋಚಸ್, ಆಬ್ಜೆಕ್ಟು ಇಮೇಜ್ ಕಡೆ ಮಿರರ್ ಕಡೆ ಬಂದಂಗೆ ಇಮೇಜ್ ಏನು ಮಾಡುತ್ತೆ, ಇಮೇಜ್ ಸಹ ದೂರದಲ್ಲಿದ್ದು ಅದು ಪೋಲ್ ಕಡೆ ಬಂದಂಗೆ ಅನಿಸುತ್ತೆ. ಎರಡು ಒಂದೇ ದಿಕ್ಕಿನಲ್ಲಿ ಅಪೋಸಿಟ್ ಡೈರೆಕ್ಷನ್ ಬರುತ್ತೆ. ಸೊ ಆ್ಯಸ್ ದ ಆಬ್ಜೆಕ್ಟ್ ಅಪ್ರೋಚಸ್ ದ ಇಮೇಜ್ ಆಲ್ಸೋ ಅಪ್ರೋಚಸ್ ಟುವರ್ಡ್ಸ್ ದ ಮಿರರ್, ಅಂದರೆ ಪೋಲ್ ಕಡೆ ಬಂದಂಗೆ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಹೋಗೋಣ. ಸೊ ವಿ ಶಾಲ್ ಗೋ ಫಾರ್ ದ ಪ್ರಾಬ್ಲಮ್ ನಂಬರ್, ಇದು ರೈಟ್ ಪ್ರಾಬ್ಲಮ್ ನಂಬರ್ 13 ಆಯಿತಾ. ಇನ್ನು ನೋಟ್ಸಲ್ಲಿ ಪ್ರಾಬ್ಲಮ್ ನಂಬರ್ 13 ಅಂತ ವೆರಿ ಸಿಂಪಲ್ ಪ್ರಾಬ್ಲಮ್ ಅದು. ಸೊ ಬಟ್ ಇಟ್ ಮೇ ಬಿ ಆಸ್ಕ್ಡ್, ನೀವು ಎಕ್ಸಾಂಪಲೇ ಇದು, ಬಟ್ ಯು ಕ್ಯಾನ್ ಮೇಕ್ ಇಟ್ ಎಸ್ ಪ್ರಾಬ್ಲಮ್ ನಂಬರ್ 13. ನೋಡಿ, ದ ಅರ್ತ್ ಟೇಕ್ಸ್ 24 hours ಟು ರೊಟೇಟ್ ಒನ್ಸ್ ಅಬೌಟ್ ಇಟ್ಸ್ ಆಕ್ಸಿಸ್. ಯು ನೋ ದಿಸ್ ಇಸ್ ಅರ್ತ್, ಹೌದಾನೆ. ಸೊ ದಿಸ್ ದ ಆಕ್ಸಿಸ್ ಆಫ್ ದ ಅರ್ತ್. ಸೊ ತಿರುಗ್ತಾ ಇರುತ್ತೆ, ಹೌದಾ. ಸೊ ಅದು ಒಂದು ರೌಂಡ್ ಆಗೋಕ್ಕೆ ಎಷ್ಟು ತಾಣುತ್ತೆ ಅಂದರೆ 24 hours. ಸೊ ಅದಕ್ಕೆ ಒಂದು ದಿವಸಕ್ಕೆ 24 hours ತಾಣುತ್ತೆ, ಹೌದಾನೆ. ಹೌ ಮಚ್ ಟೈಮ್ ಡಸ್ ದ ಸನ್ ಟೇಕ್ ಟು ಶಿಫ್ಟ್ 1 degree ವೆನ್ ಇಟ್ ಈಸ್ ವ್ಯೂಡ್ ಫ್ರಮ್ ದ ಅರ್ತ್. ಸೊ ಹಾಗಾದ್ರೆ ನೀನು ಭೂಮಿ ಮೇಲೆ ನಿಂತ್ಕೊಂಡು ಸೂರ್ಯ ನೋಡ್ತಾ ಇದೆ, ಇಲ್ಲೆಲ್ಲ ಸೂರ್ಯ ಇದ್ದಾನೆ, ಹೌದಾನೆ. ಸೊ ಅವನು ಸೂರ್ಯನ ಪೊಸಿಷನ್ ಮೊದಲು ಇಲ್ಲಿ ನೋಡ್ತೀಯ, ಹೌದಾನೆ. ಮತ್ತು ಸ್ವಲ್ಪ ಹೊತ್ತನೇ ಸೂರ್ಯ ಇಲ್ಲೆಲ್ಲ ಬೆಳಗ್ಗೆ ಹುಡ್ತಾ ಏನಾದ್ರುಗಳಿ. ಸೊ ಇನ್ನೊಂದು ಸ್ವಲ್ಪ ಇಲ್ಲಿ ನೋಡ್ತೀಯ, ಎಷ್ಟು ಡಿಗ್ರಿ ಶಿಫ್ಟ್ ಆಯಿತು, 1 degree ಶಿಫ್ಟ್ ಆಯಿತು ಅವ್ನ ಪೊಸಿಷನ್ನು, ಹೌದಾ. ಸೊ ಎಷ್ಟು ಟೈಮ್ ತಾಣುತ್ತೆ, ಹೌದಾನೆ. ಸೊ ಇವತ್ತು ಬೆಳಗ್ಗೆ 8 ಗಂಟೆಗೆ ಇಲ್ಲಿ ನೋಡ್ತೀಯಪ್ಪ, ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿರ್ತಾನೆ, ಮತ್ತು ಸೂರ್ಯನೇ ಇಲ್ಲೇ ಇರ್ತಾನೆ. ಅಂದರೆ ಸೂರ್ಯ ಎಷ್ಟು ಶಿಫ್ಟ್ ಮಾಡ್ತಾನೆ, 360 degree ಅಷ್ಟು ಸೂರ್ಯ ಶಿಫ್ಟ್ ಆಗೋದಕ್ಕೆ, ಆ್ಯಕ್ಚುಲಿ ನಾವು ಶಿಫ್ಟ್ ಆಗ್ತಾ ಇರೋದು, ಬಟ್ ಅನ್ಕೋಣ ಅವ್ನು 360 degree ಅಷ್ಟು ಶಿಫ್ಟ್ ಆದಂಗೆ ಕಾಣೋದಕ್ಕೆ 24 hours ತಾಣ್ತಾ ಇದ್ದಾನೆ. ಅದೇ 1 degree ಶಿಫ್ಟ್ ಆಗಿ ಕಾಣೋಕ್ಕೆ ಎಷ್ಟು ತಾಣುತ್ತೆ ನೋಡು, ಹೌದಾ. ಸೊ ದ ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್, ಹೌದಾನೆ. ನೋಡಿ ಸೊಲ್ಯೂಷನ್ ಕೊಟ್ಬಿಟ್ಟಿದ್ದಾನೆ. ಟೈಮ್ ಟೇಕನ್ ಫಾರ್ 360 degree ಶಿಫ್ಟ್ ಬರ್ಕೊಂಬಿಡಿ ಇದೇ ಥರ. ಟೈಮ್ ಟೇಕನ್ ಫಾರ್ 360 degree ಶಿಫ್ಟ್ ಅಂದರೆ ಸೂರ್ಯ 360 degree ಶಿಫ್ಟ್ ಆಗೋದಕ್ಕೆ, ಒಂದು ದಿವಸ ಆಗೋದಕ್ಕೆ 24 hours ತಾಣ್ತಾನೆ. ದೇರ್ಫೋರ್ ಟೈಮ್ ಟೇಕನ್ ಫಾರ್ 1 degree ಶಿಫ್ಟ್, ಹಾಗಾದ್ರೆ 1 degree ಶಿಫ್ಟ್ ಆಗೋಕ್ಕೆ ಎಷ್ಟು, 24/360, ದಟ್ ಈಸ್ ಈಕ್ವಲ್ ಟು 4 minute. ಹೌದಾ. ಸೊ ಅಂದರೆ ನೆನಪಿರೋ ಸೀಟಲ್ಲಿ ಕೇಳ್ಬಿಡ್ತಾನೆ, ವಾಟ್ ಇಸ್ ದ ಟೈಮ್ ಟೇಕನ್ ಅಥವಾ ವಾಟ್ ಇಸ್ ದ ಟೈಮ್ ರಿಕ್ವೈರ್ಡ್ ಫಾರ್ ದ ಪೊಸಿಷನ್ ಆಫ್ ದ ಶಿಫ್ಟ್ ಆಫ್ ದ ಸನ್ ಟು ಬಿ 1 degree, ಹೌದಾ. ಸೊ 1 degree ಶಿಫ್ಟ್ ಆಗಬೇಕು ಅಂದರೆ ಸೂರ್ಯ 4 minutes ತಾಣ್ತಾನೆ. ಅಂದರೆ 10 ಗಂಟೆ ಇದ್ದಿದ್ದು 10 ಗಂಟೆ 4 ನಿಮಿಷ ಆಯಿತು ಅಂದರೆ ಅವನು ಸೂರ್ಯ 1 degree ಅಷ್ಟು ಶಿಫ್ಟ್ ಆದಂಗೆ ಕಾಣ್ತಾನೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಆಲ್ರೆಡಿ ಗಿವನ್. ಸೊ ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ರೀಡ್ ದ ಪ್ರಾಬ್ಲಮ್, ಮೇಕ್ ಇಟ್ ಪ್ರಾಬ್ಲಮ್ ನಂಬರ್ 14. ಪ್ರಾಬ್ಲಮ್ ನಂಬರ್ 14 ಅಂತ ಅಂದ್ಕೊಳ್ಳಿ, ಹೌದಾ. ಸೊ ಮೇಕ್ ಇಟ್ ಪ್ರಾಬ್ಲಮ್ ನಂಬರ್ 14 ಮಾಡಿ. ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ವೆರಿ ಇಂಪಾರ್ಟೆಂಟ್. ಕೇಳ್ಬಿಡ್ತಾನೆ ನಾನು ನೀಟ್, ಸಿ ಇಟ್ ಇಲ್ಲಿ, ಜೆ ಇಲ್ಲಿ,
ಅದಕ್ಕೆ ನಾವು ಬಿಟ್ಬಿಟ್ಟಿರ್ತೀವಿ ಅಂತ. ಹೌದಾ ನೋಡಿ, ಬಟ್ ಪ್ರಾಬ್ಲಮ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ ಜಾಗರದು ಸಂದೆಲ್ಲ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಲೈಟ್ ಫ್ರಮ್ ಎ ಪಾಯಿಂಟ್ ಸರ್ಫೇಸ್, ಲೈಟ್ ಫ್ರಮ್ ಎ ಪಾಯಿಂಟ್ ಸೋರ್ಸ್, ಸರ್ಫೇಸ್ ಅಲ್ಲ, ಲೈಟ್ ಫ್ರಮ್ ಎ ಪಾಯಿಂಟ್ ಸೋರ್ಸ್ ಇನ್ ಏರ್ ಫಾಲ್ಸ್ ಆನ್ ಎ ಸ್ಪೆರಿಕಲ್ ಗ್ಲಾಸ್ ಸರ್ಫೇಸ್. ಹೊಡಿದೆ ಹೌದಾ, ಇಟ್ ಇಸ್ ರಿಫ್ರಾಕ್ಷನ್ ಥ್ರೂ ಎ ಸ್ಪೆರಿಕಲ್ ಸರ್ಫೇಸ್. ಹೌದಾ, ಸೊ ಒಂದು ಡಿರೈವೇಷನ್ ಮಾಡಿದ್ವಿ. ಸೊ ಮಿರರ್ ಅಲ್ಲ, ಇಟ್ ನಾಟ್ ಎ ಮಿರರ್, ಇಟ್ ಇಸ್ ಎ ಸ್ಪೆರಿಕಲ್ ಸರ್ಫೇಸ್, ಯಾವುದೋ ಒಂದು ಬಾಗಿರೋ ಗಾಜಿದ್ದಂಗೆ. ಸೊ ಗೋಲಿ, ಇಟ್ ಇಸ್ ಸ್ಪೆರಿಕಲ್ ಸರ್ಫೇಸ್, ಹೌದಾನೆ. ಸೊ ಏರ್ನಲ್ಲಿ ಒಂದು ಪಾಯಿಂಟ್ ಇದೆ, ಒಂದು ಪಾಯಿಂಟ್ ಸೋರ್ಸಿಂದ ಒಂದು ಏನು ಮಾಡ್ತಾ ಇದೆ, ಲೈಟ್ ರೇ ಬರ್ತಾ ಇದೆ. ಇದು ಲೈಟ್ ರೇ ಕಮಿಂಗ್ ಫ್ರಮ್ ಎ ಪಾಯಿಂಟ್ ಸೋರ್ಸ್, ಹೌದಾನೆ. ಸೊ ಇಟ್ ಈಸ್ ಫಾಲಿಂಗ್ ಆನ್ ಎ ಸ್ಪೆರಿಕಲ್ ಗ್ಲಾಸ್ ಸರ್ಫೇಸ್, ಮಿರರ್ ಅಲ್ಲ, ಇಟ್ ಇಸ್ ಎ ಕರ್ವ್ಡ್ ಸರ್ಫೇಸ್, ಹೌದಾನೆ. ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್? n is equal to 1.5. ಮತ್ತು ರೇಡಿಯಸ್ ಆಫ್ ಕರ್ವೇಚರ್, ಇದು ರೇಡಿಯಸ್ ಆಫ್ ಕರ್ವೇಚರ್ ಇರುತ್ತಲ್ಲ ದಿಸ್, ಹೌದಾನೆ. ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಸಿ. ಸೊ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಸಿ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ದಿಸ್ ಇಸ್ ದ ಪೋಲ್. ಸೊ ಪೋಲ್ ಅಲ್ಲ, ಆಪ್ಟಿಕ್ ಸೆಂಟರ್. ಸೊ ಇಲ್ಲಿಂದ ಡಿಸ್ಟೆನ್ಸ್, ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿದೆ? 20 ಸೆಂಟಿಮೀಟರ್ ಇದೆ. ಎಷ್ಟಿದೆ? ಇಟ್ ಈಸ್ 20 ಸೆಂಟಿಮೀಟರ್ ಇದೆ. ದ ಡಿಸ್ಟೆನ್ಸ್ ಆಫ್ ದ ಲೈಟ್ ಸೋರ್ಸ್ ಫ್ರಮ್ ದ ಗ್ಲಾಸ್ ಸರ್ಫೇಸ್ ಈಸ್ 100 ಸೆಂಟಿಮೀಟರ್. ನೋಡಿ ಲೈಟ್ ಸೋರ್ಸ್ ಇದೆಯಲ್ಲ, ಇದು ಲೈಟ್, ಇದು ದಿಸ್ ಇಸ್ ಲೈಟ್ ಸೋರ್ಸ್, ಹೌದಾನೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿದೆ ಅಂದರೆ 100 ಸೆಂಟಿಮೀಟರ್ ದೂರದಲ್ಲಿದೆ. ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ 100 ಸೆಂಟಿಮೀಟರ್. ಅಟ್ ವಾಟ್ ಪೊಸಿಷನ್ ದ ಇಮೇಜ್ ಇಸ್ ಫಾರ್ಮ್ಡ್? ಹಾಗಾದರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಯಾವ ಪೊಸಿಷನಲ್ಲಿ ಫಾರ್ಮ್ ಆಗುತ್ತೆ, ಹೌದಾನೆ. ಸೊ ಆಫ್ಟರ್ ರಿಫ್ರಾಕ್ಷನ್ ಇದೇ ಮಾಡುತ್ತೆ, ಇಟ್ ವಿಲ್ ಫಾರ್ಮ್ ಎ ಇಮೇಜ್. ಇಲ್ಲೆಲ್ಲ ಇಮೇಜ್ ಫಾರ್ಮ್ ಮಾಡುತ್ತೆ, ಹೌದಾ. ಸೊ ಹಾಗಾದರೆ ಈ ವಿ ಎಷ್ಟು ದೂರದಲ್ಲಿದೆ ಅಂತ ಹೇಳಿ ಕೇಳೋಣ. ವಾಟ್ ಇಸ್ ದ ಪೊಸಿಷನ್ ಆಫ್ ದ ಇಮೇಜ್ ಫಾರ್ಮ್? ಇಮೇಜ್ ಎಷ್ಟು ದೂರದಲ್ಲಿ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ದಾನೆ, ಹೌದಾನೆ. ಸೊ ದಿಸ್ ಇಸ್ ದ ಕೇಸ್ ಆಫ್ ರಿಫ್ರಾಕ್ಷನ್ ಥ್ರೂ ಎ ಸ್ಪೆರಿಕಲ್ ಸರ್ಫೇಸ್, ರಿಫ್ರಾಕ್ಷನ್ ಅಟ್ ಎ ಕರ್ವ್ಡ್ ಸರ್ಫೇಸ್, ಹೌದಾ. ಸೊ ವಿ ಶಾಲ್ ಯೂಸ್ ದ ಫಸ್ಟ್ ಗಿವನ್ ಥಿಂಗ್ಸ್ ಬರ್ಬೋಣ. ಏನು ಬರೋಣ? ಗಿವನ್ ಥಿಂಗ್ಸ್. ಸೊ ಗಿವನ್, ಹೌದಾ. ಸೊ ಫಾಲ್ಸ್ ಆನ್ ಎ ಸ್ಪೆರಿಕಲ್ ಸರ್ಫೇಸ್, ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಸರ್ಫೇಸ್? ದಟ್ ಈಸ್ 1.5. ಮತ್ತಲ್ಲ ಅವನು ಏರಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ತೇನೆ, ಹೌದಾನೆ. ಅಂದರೆ ಇದನ್ನ n2 ಅಂತ ತಗೊಳ್ತೀನಿ. ಏರಲ್ಲಿ ಇಟ್ಟಿರಿಂದ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಫಸ್ಟ್ ಮೀಡಿಯಮ್, ವಿಲ್ ಕಾಲ್ ಇಟ್ ಆಸ್ 1. ಯು ನೋ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಈಸ್ 1, ಹೌದಾ. ಯಾಕಂದರೆ ಗ್ಲಾಸ್ ಸರ್ಫೇಸಿಂಗ್ ಇಸ್ ಸ್ಪೆರಿಕಲ್ ಸರ್ಫೇಸ್. ದಿಸ್ ಈಸ್ n1, ದಿಸ್ ಈಸ್ n2. ಬೇಕಂದ್ರೆ ಡಯಾಗ್ರಾಮ್ ಬರಿಬೋದು, ಹೌದಾ. ಸೊ ದಿಸ್ ಇಸ್ ದ ಲೈಟ್, ದಿಸ್ ಇಸ್ ದ ಇಮೇಜ್ ಫಾರ್ಮ್. ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ದಿಸ್ ಇಮೇಜ್ ವಿಲ್ ಬಿ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ, ಹೌದಾ. ಸೊ ದಿಸ್ ಇಸ್ ದ ಆಬ್ಜೆಕ್ಟ್, ದಿಸ್ ಇಸ್ ದ ಇಮೇಜ್, ಹೌದಾ. ಸೊ n2 is 1.5, n1 is 1. ಸೊ ದಿಸ್ ಡಿಸ್ಟೆನ್ಸ್ ಈಸ್ ಎಷ್ಟಿದೆ? ಇದು 100 ಸೆಂಟಿಮೀಟರ್ ಅಂತ ಹೇಳಿದೆ, 100 ಸೆಂಟಿಮೀಟರ್. ಸೊ ದಿಸ್ ಡಿಸ್ಟೆನ್ಸ್ 100 ಸೆಂಟಿಮೀಟರ್ ಅಂದರೆ ಯು ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ 100 ಸೆಂಟಿಮೀಟರ್. ಅದನ್ನೇನು ಪಾಸಿಟಿವ್ ತಗೋಗ ನೆಗೆಟಿವ್ ತಗೋಗ? ಇಷ್ಟು ಬಿಟ್ಟು ಟೇಕನ್ ನೆಗೆಟಿವ್. ಲೈಟ್ ಹಿಂಗೆ ಬರ್ತದೆ, ನಾವು ಹಿಂಗೆ ಮೆಜರ್ ಮಾಡ್ತೀವಿ, ಇಲ್ಲ ಅದು ಆಲ್ ಡಿಸ್ಟೆನ್ಸ್ ಆರ್ ಮೆಜರ್ ಫ್ರಮ್ ಆಪ್ಟಿಕ್ ಸೆಂಟರ್. ದಿಸ್ ಈಸ್ -100 ಸೆಂಟಿಮೀಟರ್. ಮತ್ತು ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾನೆ, ಆರ್ ಈಸ್ 20 ಸೆಂಟಿಮೀಟರ್, ಅಂದರೆ ಪ್ಲಸ್ ಅಂತ ಕೊಟ್ಬಿಟ್ಟಿದ್ದಾನೆ, ಹೌದಾ. ಸೊ ದೇರ್ ಫೋರ್ ಅಟ್ ವಾಟ್ ಪೊಸಿಷನ್ ದ ಇಮೇಜ್ ಇಸ್ ಫಾರ್ಮ್? ಹಾಗಾದರೆ ಯಾವ ಪೊಸಿಷನಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ವಿ ಈಸ್ ಕ್ವಶನ್ ಮಾರ್ಕ್, ಹೌದಾ. ವಿ ಈಸ್ ಕ್ವಶನ್ ಮಾರ್ಕ್, ಏಕೆಂದರೆ ಇದು ಪ್ಲಸ್, ಇದು ಬೇಕಾದ್ರೆ ಪ್ಲಸ್ ಅಂತ ಬರೀ, +20 ಸೆಂಟಿಮೀಟರ್. ವಿ ಕ್ವಶನ್ ಮಾರ್ಕ್, ಹೌದಾ. ಸೊ solution, we know that for refraction at curved surface ಫಾರ್ಮುಲಾ ಗೊತ್ತು ನಮಗೇನು? n2/v minus n1/u is equal to n2 minus n1 divided by r. n2 minus n1 divided by r. ಸೊ ಈ ಫಾರ್ಮುಲಾ ಗೊತ್ತು, ಅದೇ ಫಾರ್ಮುಲಾ ಯೂಸ್ ಮಾಡೋಣ. ಸೊ ದೇರ್ಫೋರ್ ಇಲ್ಲಿ ಬರ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದೇರ್ಫೋರ್ ವಾಟ್ ಈಸ್ n2? 1.5, ಸರಿನಾ? 1.5 ಡಿವೈಡ್ ಬೈ ವಿ ಕಂಡುಹಿಡಬೇಕು. ವಿ ದಟ್ ಈಸ್ ಈಕ್ವಲ್ ಮೈನಸ್ n1 ಎಷ್ಟಿದೆ? n1 ಈಸ್ 1, ಏರ್ ಅಂತ ಹೇಳಿದ್ದಾನೆ. ಸೊ 1 ಡಿವೈಡ್ ಬೈ ಯು ಈಸ್ -100 ದಟ್ ಈಸ್ ಈಕ್ವಲ್ ಟು n2 minus n1 ಅಂದರೆ 1.5 minus 1 divided by r is ಎಷ್ಟಿದೆ? 20. r is 20. So therefore 1.5 divided by v minus into minus plus 1 divided by 100 is equal to 1.5 by 1 is 0.5 divided by 20. 0.5 divided by 20. So 1.5 divided by v plus 1 by 100 ಮಾಡೋಣ.
1/100 ಇರಲಿ ಮಾಡೋಣ. ಈಸ್ ಈಕ್ವಲ್ ಟು ನೋಡಿ 0.5 ಡಿವೈಡ್ ಬೈ 20, ಇಲ್ಲಿಂದ ಒಂದಾದರೆ ಇಲ್ಲಿ 200 ಆಗುತ್ತೆ. ಸೊ 5 1 5 4 1/40 ಆಗುತ್ತೆ ಇದು, ಹೌದಾ? ಸೊ 1/40 ಆಗುತ್ತೆ. ಸೊ ಸಿಂಪ್ಲಿಫಿಕೇಶನ್ ಮಾಡೋಣ. 1.5 ಡಿವೈಡ್ ಬೈ ವಿ ಈಸ್ ಈಕ್ವಲ್ ಟು 1/40. 1/100 ಆ ಕಡೆ ಹೋದರೆ ಇಟ್ ವಿಲ್ ಬಿ -1/100. therefore 1.5 divided by v will be equal to LCM ಎಷ್ಟು 200. LCM 40ಗೂ 100ಗೂ LCM 200, ಹೌದಾ? ಸೊ 200 ಅಂದರೆ 100 2 ಸೊ ಇಟ್ ವಿಲ್ ಬಿ 400, 45 200. ಸೊ therefore ಇಲ್ಲಿ ಎಷ್ಟಾಗುತ್ತೆ? ಇಲ್ಲಿ 5 ಆಗುತ್ತೆ. -100 2 5 - 2 ಆಗುತ್ತೆ, ಹೌದಾ? ಸೊ ಇಲ್ಲಿ ಬರಿತೀನಿ 1.5 ಡಿವೈಡ್ ಬೈ ವಿ ವಿಲ್ ಬಿ ಈಕ್ವಲ್ ಟು 5 3/200, 3/200. ಅಥವಾ ಇಂಪ್ಲೈಸ್ ವಿ ವಿಲ್ ಬಿ ಈಕ್ವಲ್ ಟು 1.5 into 200 ಡಿವೈಡ್ ಬೈ 3. ಸೊ 3 1 3 1 3 5 ಅಂದರೆ 0.5. ಸೊ therefore v is equal to 0.5 into 200 100 centimeter. 100 centimeter. ಸೊ ಅವರ ಇಮೇಜ್ 100 centimeter ದೂರದಲ್ಲಿ ಫಾರ್ಮ್ ಆಗುತ್ತೆ. ದಿಸ್ ಇಸ್ ದ ವೇ ಐ ಹ್ಯಾವ್ ಸಿಂಪ್ಲಿಫೈಡ್, ಹೌದಾ? ಸೊ ನೀವು ಬೇಕಾದ್ರೆ ಯಾವ ಥರ ಬೇಕಾದ್ರೆ ನೀವು ಸಿಂಪ್ಲಿಫಿಕೇಷನ್ ಮಾಡ್ಬೋದು, ಬಟ್ ಆನ್ಸರ್ ವಿ ಶುಡ್ ಬಿ 100 centimeter. ಆನ್ಸರ್ ಎಷ್ಟು ಬರಬೇಕು? 100 centimeter. ಸೊ ದ ಲಾಸ್ಟ್ ಪ್ರಾಬ್ಲಮ್, ಹೌದಾ? ನೋಡಿ ಇಲ್ಲಿದೆ ಲಾಸ್ಟ್ ಪ್ರಾಬ್ಲಮ್, ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಎ ಮೆಜಿಷಿಯನ್, ಯಾರೋ ಮ್ಯಾಜಿಕ್ ಮಾಡ್ತಾ ಇದ್ದಾನೆ, ಡ್ಯೂರಿಂಗ್ ಎ ಶೋ, ಮ್ಯಾಜಿಕ್ ಶೋ ತೋರಿಸ್ತಾ ಇದ್ದಾನೆ. ಮೇಕ್ಸ್ ಎ ಗ್ಲಾಸ್ ಲೆನ್ಸ್ ವಿತ್ n is equal to 1.47, ಅಂದರೆ ರಿಫ್ರಾಕ್ಟ್ ಯಾವುದೋ ಒಂದು ಗ್ಲಾಸ್ ಲೆನ್ಸ್ ತಗೊಂಡ, ಇದು ಕಾನ್ವೆಕ್ಸರ್ ಆಗಲಿ ಅಥವಾ ಕಾನ್ಕೇವರ್ ಆಗಲಿ. ಸೊ ವಾಟ್ ಇಸ್ ದ ರಿಫ್ರಾಕ್ಟ್ ಇಂಡೆಕ್ಸ್ ಅವರದು? ಸೊ ರಿಫ್ರಾಕ್ಟ್ ಇಂಡೆಕ್ಸ್ ಏನು ಕೊಟ್ಟಿದ್ದಾನೆ? 1.47 ರಿಫ್ರಾಕ್ಟ್ ಇಂಡೆಕ್ಸ್ ಗ್ಲಾಸ್ನ ಡಿಸಪಿಯರ್ಸ್ ಇನ್ ಎ ಟ್ರಫ್ ಆಫ್ ಲಿಕ್ವಿಡ್. ಯಾವುದೋ ಒಂದು ಲಿಕ್ವಿಡ್ ತಗೊಂಡು ಯಾವುದೋ ಒಂದು ತೊಟ್ಟಿಲಿ ನೀರಿತ್ತು ಗ್ಲಾಸಲ್ಲಿ, ಅದರೊಳಗೆ ಏನು ಮಾಡ್ಟ ಈ ಲೆನ್ಸ್ನ ಮುಳುಗಿಸ್ಬಿಟ್ಟ. ಅವಾಗ ಮುಳುಗಿದ ತಕ್ಷಣ ಏನಾಗುತ್ತೆ? ಅದು ಡಿಸಪಿಯರ್ ಆಗ್ಬಿಡುತ್ತೆ, ಕಾಣ್ದಂಗೆ ಆಗ್ಬಿಡುತ್ತೆ. ಸಾಧ್ಯನಾ? ಇಂಪಾಸಿಬಲ್. ಅವತ್ತಾನೆ ಇದೆ ಮ್ಯಾಜಿಷಿಯನ್ ಏನೋ ಮ್ಯಾಜಿಕ್ ಮಾಡ್ತಾಯಿದ್ದಾನೆ. ಸೊ ವಾಟ್ ಇಸ್ ದ ರಿಫ್ರಾಕ್ಟ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್? ಹಾಗಾದರೆ ಅದು ಕಾಣ್ದಂಗೆ ಇರಬೇಕು ಅಂದರೆ ಆ ಲಿಕ್ವಿಡ್ದು ರಿಫ್ರಾಕ್ಟ್ ಇಂಡೆಕ್ಸ್ ಎಷ್ಟಿರಬೇಕು? ಕುಡ್ ದ ಲಿಕ್ವಿಡ್ ಬಿ ವಾಟರ್? ಅದು ನೀರಾಗಿರ್ಬೋದು ಅಂತ ಕೇಳ್ತಾ ಇದೆ, ಹೌದಾನೆ? ಸೊ ಯು ನೋ ದ ಫಾರ್ಮುಲಾ. ಯಾವ ಫಾರ್ಮುಲಾ? ಲೆನ್ಸ್ ಮೇಕಪ್ ಫಾರ್ಮುಲಾ ಗೊತ್ತು ನನಗೆ. ವಾಟ್ ಇಸ್ ಲೆನ್ಸ್ ಮೇಕಪ್ ಫಾರ್ಮುಲಾ? 1/f ಈಸ್ ಈಕ್ವಲ್ ಟು ಎನ್ ಜಿ ಡಬ್ಲ್ಯೂನ ಅಥವಾ ಎನ್ ಜಿ ಲಿಕ್ವಿಡ್ ಅಂತ ಅನ್ಕೋಣ, ಅದು ವಾಟರ್ ಅಂತ ಅನ್ಕೋಣ, -1 ಇಂಟು 1/r1 -1/r2, 1/r1 -1/r2, ಹೌದಾನೆ? ಸೊ ಅಕಸ್ಮಾತ್ ಇಫ್ ಎನ್ ಜಿ ಈಸ್ ಈಕ್ವಲ್ ಟು ಎನ್ ಡಬ್ಲ್ಯೂ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅಂದರೆ ಗ್ಲಾಸ್ ಏನಿದೆಯಲ್ಲ ಲೆನ್ಸಿಂದು ರಿಫ್ರಾಕ್ಟಿವ್ ಇಂಡೆಕ್ಸು ಮತ್ತು ಲಿಕ್ವಿಡ್ ಇದೆಯಲ್ಲ ಅದರ ರಿಫ್ರಾಕ್ಟಿವ್ ಇಂಡೆಕ್ಸು ಒಂದೇ ಆಗ್ಬಿಟ್ರೆ ದಿಸ್ ಟರ್ಮ್ ಬಿಕಮ್ಸ್, ಅದಾವೇನತ್ತೆ 1/f ವಿಲ್ ಬಿ ಈಕ್ವಲ್ ಟು 1 - 1 ಆಗ್ಬಿಡುತ್ತೆ. 1 - 1 ಅಂದರೆ ಇಲ್ಲಿ 1/r1 -1/r2 ಹೆಂಗಿರುತ್ತೆ? ಸೊ 1/f ವಿಲ್ ಬಿ 1 - 1 ಅಂದರೆ 0. 1/f ಈಸ್ ಈಕ್ವಲ್ ಟು 0 ಆಗ್ಬಿಟ್ರೆ f ಈಸ್ ಈಕ್ವಲ್ ಟು ಇನ್ಫಿನಿಟಿ ಆಗ್ಬಿಡುತ್ತೆ. ಅಂದರೆ ಇದ್ರ ಫೋಕಲ್ ಅಂತ ಇನ್ಫಿನಿಟಿ, ಅಂದರೆ ಇಟ್ ವಿಲ್ ಅಪಿಯರ್ ಲೈಕ್ ಎ ಪ್ಲೇನ್ ಮಿರರ್. ಆ ಗ್ಲಾಸ್ ಏನು ಮಾಡ್ತಾರೆ, ಆ ಲೆನ್ಸ್ ಇಟ್ ವಿಲ್ ಅಪಿಯರ್ ಲೈಕ್ ಎ ಪ್ಲೇನ್ ಲೆನ್ಸ್. ಯಾವ ಥರ ಕಾಣುತ್ತದೆ? ಇಟ್ ವಿಲ್ ಅಪಿಯರ್ ಲೈಕ್ ಎ ಪ್ಲೇನ್ ಲೆನ್ಸ್ ಅನ್ಬಾರ್ದು, ಇಟ್ ವಿಲ್ ಅಪಿಯರ್ ಲೈಕ್ ಎ ಪ್ಲೇನ್ ಶೀಟ್. ನೀವು ಕಿಟಕಿಗೆಲ್ಲ ಗ್ಲಾಸ್ ಆಗಿರುತ್ತಲ್ಲ ಆ ಥರ ಪ್ಲೇನ್ ಶೀಟ್ ಥರ ಕಾಣುತ್ತೆ. ದ ಫೋಕಲ್ ಲೆಂತ್ ಆಫ್ ದ ಪ್ಲೇನ್ ಶೀಟ್ ಈಸ್ ಇನ್ಫಿನಿಟಿ. ಸೊ ಅಂದರೆ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಎಷ್ಟಿದೆಯೋ ಆ ಲಿಕ್ವಿಡ್ ರಿಫ್ರಾಕ್ಟಿವ್ ಇಂಡೆಕ್ಸು ಅಷ್ಟೇ ಇರಬೇಕು, ಅಂದರೆ 1.47 ಇರಬೇಕು. ಬಟ್ ಯು ನೋ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ 1.33. ಸೊ ಅಂದರೆ ದಿಸ್ ಲಿಕ್ವಿಡ್ ಕೆನಾಟ್ ಬಿ ವಾಟರ್. ರಿಫ್ರಾಕ್ಟಿವ್ ಇಂಡೆಕ್ಸ್ 1.47 ಇರೋ ಲಿಕ್ವಿಡ್ ಯಾವುದಂದ್ರೆ ದಟ್ ಈಸ್ ಗ್ಲಿಸರಿನ್. ಇಟ್ ಮೇ ಬಿ ಎ ಗ್ಲಿಸರಿನ್. ಬಾಯಲ್ಲಿ ಉಣ್ಣದಾಗೆಲ್ಲ ಹಾಕ್ಕೊಂತೀವಲ್ಲ, ಸಿಹಿ ಇರುತ್ತಲ್ಲ, ಬಾಯಲ್ಲಿ ಏನಾದ್ರು ಗಾಯ ಆಗ್ಬಿಟ್ರೆ ಗ್ಲಿಸರಿನ್ ಹಾಕ್ಕೊಂತೀವಿ ಬಾಯಿ ಒಳಗೆ, ಅಥವಾ ಫಿಲಮಲ್ಲಿ ಥಿಯೇಟ್ರಲ್ಲಿ ಒಳಗೆ ಗ್ಲಿಸರಿನ್ ಹಾಕ್ಕೊಂತಾರೆ ಕಣ್ಣಿಗೆ. ಸೊ ದಟ್ ಈಸ್ ಗ್ಲಿಸರಿನ್, ಹೌದಾನೆ? ಸೊ ನೀನು ಇದಕ್ಕೆ ಬೇಕು ಅಂದರೆ ಯು ಕ್ಯಾನ್ ಸಿ ದ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 327 ಆನ್ಸರ್ ಇದೆ, ಅದನ್ನೇ ಬರಿಬೋದು. ಅಥವಾ ನಾನು ಇಲ್ಲಿ ಬರಿತೀನಿ, ಯು ಕ್ಯಾನ್ ರೈಟ್ ಇಟ್, ಯು ಕ್ಯಾನ್ ಕಾಪಿ ಇಟ್, ಹೌದಾನೆ? ಸೊ ನೋಡಿ ಅಲ್ಲಿ ರೈಟ್ ದ, ಅದಕ್ಕೇನು ಎಕ್ಸ್ಪ್ಲನೇಷನ್ ಬರ್ಬಿಡ್ತೀನಿ ಅಷ್ಟೇ, ಇದಕ್ಕೇನು ಪ್ರಾಬ್ಲಮ್ ಏನಿಲ್ಲ, ಎಕ್ಸ್ಪ್ಲನೇಷನ್, ಹೌದಾ? ಸೊ ಇದನ್ನೆಲ್ಲ ಕೇಳ್ಬಿಡ್ತಾನೆ ಸಿ ಇ ಟಿಲಿ ಇದರಲ್ಲಿ, ಹೌದಾ? ಇದನ್ನ ಬೇರೆ ಥರ ಮಾಡ್ಬೋದು ಅವನು. ಯು ಕ್ಯಾನ್ ಎ ಮೆಜಿಷಿಯನ್ ಕೇಳ್ತಾನೆ ಡಿಸಪಿಯರ್ ಟು ದ ಲಿಫ್, ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್? ಆನ್ಸರ್ ಹೇಗೆ ಕೊಡ್ತಾನೆ? ಎ 1.47, ಬಿ ಗ್ರೇಟರ್ ದ್ಯಾನ್ 1.47, ಸಿ ಇದು ಈಕ್ವಲ್ಸ್ ಅಂತ ಹಾಕೋಣ ಸ್ಮಾಲರ್ ದ್ಯಾನ್ 1.47, ಅಥವಾ ಡಿ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಅಂತ ಹಾಕ್ಬಿಡ್ತಾನೆ. ನಿನಗೆ ಗೊತ್ತಿರಬೇಕು ಈ ಮಟೀರಿಯಲ್ ಎಷ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆಯೋ ಆ ಲಿಕ್ವಿಡ್ದು ಅಷ್ಟೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ದರೆ
ಅವಾಗ ಲೆನ್ಸ್ ಏನು ಮುಳುಗಿಸಿದಲ್ಲ ನೀರಲ್ಲಿ, ಇಟ್ ವಿಲ್ ಅಪಿಯರ್ ಡಿಸಪಿಯರ್ಡ್, ಇಟ್ ವಿಲ್ ಅಪಿಯರ್ ಟು ಬಿ ಡಿಸಪಿಯರ್ಡ್. ಹೌದಾ? ಸೊ ಬರಿತೀನಿ ನೋಡಿ, ಸೊಲ್ಯೂಷನ್ ಇದೇ ಬರೀರಿ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲಿಕ್ವಿಡ್, ಮಸ್ಟ್ ಬಿ 1.47. ಆ ಲಿಕ್ವಿಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.47 ಇರಬೇಕು. ಟು ಮೇಕ್ ದ ಲೆನ್ಸ್ ಡಿಸಪಿಯರ್, ಲೆನ್ಸ್ ಡಿಸಪಿಯರ್ ಆಗಬೇಕು ಅಂದರೆ ಅದರ ರಿಫ್ರಾಕ್ಟಿವ್ ಅಷ್ಟೇ ಇರಬೇಕು, ಡಿಸಪಿಯರ್. ಹೌದಾನೆ? ದಿಸ್ ಮೀನ್ಸ್ N1 will be equal to N2 ಅಂದರೆ NGW N12 ಈ ಥರದು implies F will be equal to infinity. ಹೌದಾ? ಸೊ therefore the lens in the liquid act like plain sheet, ಅದು ಪ್ಲೇನ್ ಶೀಟ್ ಥರ ಕೆಲಸ ಮಾಡುತ್ತೆ. ಪ್ಲೇನ್ ಶೀಟ್ ಆಫ್ ಗ್ಲಾಸ್, ಫುಲ್ ಸ್ಟಾಪ್. ಸೊ ಕ್ವಶನ್ ಏನಂದ್ರೆ ವೆದರ್ ಇಟ್ ಕ್ಯಾನ್ ಬಿ ಲಿಕ್ವಿಡ್ ಅಂತ. ಸೊ ದ ಲಿಕ್ವಿಡ್ ಕೆನಾಟ್ ಬಿ ವಾಟರ್, ಅದು ವಾಟರ್ ಅಲ್ಲ, ಯಾಕಂದರೆ ವಾಟರ್ ರಿಫ್ರಾಕ್ಟಿವ್ ಎಷ್ಟು N 1.33 ಇದೆ, 1.33. ಯಾಕಂದರೆ ಬೇಕಾ ಬರೆಯೋದು, ಇಟ್ ಕೆನಾಟ್ ಬಿ ವಾಟರ್, ಬ್ರಾಕೆಟಲ್ಲಿ ಬೇಕಾ ಬರೀರಿ. ಯಾಕೆಂದರೆ N ಫಾರ್ ವಾಟರ್ ಈಸ್ 1.33. ಇಟ್ ಕುಡ್ ಬಿ ಯಾವುದಾಗಿರ್ಬೋದು ಅದಾದರೆ ಗ್ಲಿಸರಿನ್, ಹೌದಾ? ಸೊ ವಿ ಶಾಲ್ ಸ್ಟಾಪ್ ಹಿಯರ್, ಇಲ್ಲಿ ನಿಲ್ಲಿಸೋಣ. ಪ್ರಾಬ್ಲಮ್ಸ್